ವೀಕ್ಷಕರೇ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ. ವಿಚಾರಗಳಿಗೆ ಶಬ್ದ ಕೊಡಲು, ಕನಸುಗಳಿಗೆ ರೂಪ ಕೊಡಲು ಹಾಗೂ ಆತ್ಮವಿಶ್ವಾಸಕ್ಕೆ ವೇದಿಕೆ ನಮ್ಮ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ. ನಮ್ಮ ಇಂದಿನ ಸಂಚಿಕೆಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ತಮ್ಮ ಮಾತಿನ ವಾಕ್ಚಾತುರ್ಯವನ್ನ ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ಎಲ್ಲರಿಗೂ ವಂದಿಸುತ್ತಾ ಇಂದು ನಾನು ಕನ್ನಡ ನಾಡು ಮತ್ತು ಕನ್ನಡ ನುಡಿಯ ಬಗ್ಗೆ ನನ್ನ ಒಂದೆರಡು ಅಭಿಪ್ರಾಯಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ. ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಕೂಡ ಅಲ್ಲಿ ಗೋವರ್ಧನ ಗಿರಿಯಾಗುತ್ತದೆ ಎನ್ನುವ ಕುವೆಂಪುರವರ ಮಾತಿನಂತೆ ಭಾರತವೆಂಬ ಕಿರೀಟದ ಮುಕುಟಮಣಿಯಾಗಿರುವ ಕರ್ನಾಟಕವನ್ನು ಜಗದ್ವಿಖ್ಯಾತಗೊಳಿಸುವುದು ವಿದ್ಯಾರ್ಥಿಗಳಾದ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಭವಿಷ್ಯದ ಕನ್ನಡ ನಾಡನ್ನು ಕಟ್ಟಬೇಕಾದಲ್ಲಿ ಯುವ ಜನರ ಪಾತ್ರ, ವಿಶೇಷವಾಗಿ ವಿದ್ಯಾರ್ಥಿಗಳ ಪಾತ್ರ ಮಹತ್ವದ್ದು. ಅವರಲ್ಲಿರುವಂಥ ಅರಿವಿನ ಆಲೋಚನೆಗಳು, ಹೊಸ ಆಲೋಚನೆಗಳು, ಹೊಸ ಆವಿಷ್ಕಾರಗಳು, ವಿಜ್ಞಾನ, ತಂತ್ರಜ್ಞಾನ, ಕಲೆ, ಸಾಹಿತ್ಯ ಹೀಗೆ ಮುಂತಾದವುಗಳ ಮೂಲಕ ಕನ್ನಡ ನಾಡನ್ನು ಕಟ್ಟುವ ಏಕೈಕ ಶಕ್ತಿ ಎಂದರೆ ಅದು ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳು ಕೇವಲ ಕಲಿಕೆ ಶಿಕ್ಷಣಾರ್ಥಿಗಳಷ್ಟೇ ಅಲ್ಲ, ಅವರು ನಮ್ಮ ಸಂಸ್ಕೃತಿಯ ಆಧಾರ ಸ್ತಂಭಗಳು, ಭಾಷೆಯ ರಕ್ಷಕರು, ಈ ಕನ್ನಡ ನಾಡನ್ನು ಕಟ್ಟುವ ಸಾಮರ್ಥ್ಯವನ್ನ ಹೊಂದಿರುವವರು. ಅದೇ ಸಾಮರ್ಥ್ಯವನ್ನ ಬಳಸಿಕೊಂಡು ಬಡವರ ಸಬಲೀಕರಣ, ಮಹಿಳಾ ಶಕ್ತೀಕರಣ, ಗ್ರಾಮೀಣಾಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಮಿಂಚಬೇಕು. ಕರ್ನಾಟಕದ ಅಸ್ಮಿತೆ ಕನ್ನಡ ಭಾಷೆಯಲ್ಲಿ ಅಡಗಿರುವ ಕಾರಣ ಕನ್ನಡ ಭಾಷೆಯನ್ನ ಶ್ರೀಮಂತ ಭಾಷೆಯನ್ನಾಗಿಸುವ ಮೂಲಕ ಕನ್ನಡ ನಾಡನ್ನ ಕೂಡ ಶ್ರೀಮಂತ ನಾಡನ್ನಾಗಿ ಮಾಡಬಹುದು. ಕನ್ನಡ ಭಾಷೆ ನಮ್ಮ ಮಾತೃಭಾಷೆ, ನಮ್ಮ ಮನಸ್ಸಿನ ಎಲ್ಲ ಭಾವನೆಯನ್ನು ಕೂಡ ಅಭಿವ್ಯಕ್ತಪಡಿಸುವ ಒಂದು ಸಾಧನ. ಕನ್ನಡ ಭಾಷೆ ಎಷ್ಟು ಶ್ರೀಮಂತ ಭಾಷೆ ಅಂದರೆ ಕುಮಾರವ್ಯಾಸನು ತನ್ನ ಗದುಗಿನ ಭಾರತದಲ್ಲಿ ಶ್ರೀಕೃಷ್ಣನನ್ನ ವರ್ಣನೆ ಮಾಡಿರುವ ರೀತಿ ಇನ್ಯಾವ ಭಾಷೆಯಲ್ಲೂ ಕೂಡ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಶ್ರೀಮಂತ ಭಾಷೆ ನಮ್ಮ ಕನ್ನಡ. ಆ ವರ್ಣನೆ ಹೇಗಿದೆ ಅಂದರೆ, ವೇದ ಪುರುಷನ ಸುತನ ಸುತನ ಸಹೋದರಿಯ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನನ ತುಳ ಭುಜಬಲದಿ ಕಾದಿಗೆ ದಿಲಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ನಾದಿ ಮೂರುತಿ ಸಲೋ ಗದುಗಿನ ವೀರನಾರಾಯಣ. ಇಂಥ ಒಂದು ದೊಡ್ಡ ಅದ್ಭುತವಾದ ವರ್ಣನೆ ಕನ್ನಡ ಭಾಷೆಯನ್ನ ಬಿಟ್ಟು ಇನ್ಯಾವ ಭಾಷೆಯಲ್ಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಶ್ರೀಮಂತ ಭಾಷೆ ನಮ್ಮ ಕನ್ನಡ. ಕನ್ನಡ ನುಡಿ ನಮ್ಮ ಹೆಣ್ಣು, ನಮ್ಮ ತೋಟದಿನಿಯ ಹಣ್ಣು, ಬಳಿಕ ಬೇರೆ ಬೆಳೆದ ಹೆಣ್ಣು ಬಳಿಗೆ ಸುಳಿದಳು ಎಂಬ BM ಶ್ರೀ ಅವರ ಕವಿವಾಣಿಯಂತೆ ಪರಕೀಯಳಾಗಿ ಬಂದ ಆಂಗ್ಲ ಭಾಷೆ ಕನ್ನಡ ನಾಡು ನುಡಿ ಕನ್ನಡಿಗರನ್ನು ವಶೀಕರಣ ಮಾಡುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ನಾವುಗಳು ಎಳವೆಯಲ್ಲಿಯೇ ಕನ್ನಡಾಭಿಮಾನವನ್ನು ಬೆಳೆಸಿಕೊಂಡು ಕನ್ನಡ ಸಾಹಿತ್ಯವನ್ನು ಹೆಚ್ಚು ಹೆಚ್ಚು ಓದುವ ಮೂಲಕ ಕನ್ನಡ ನಾಡಿನಲ್ಲಿ ಕನ್ನಡವನ್ನು ಅರಳಿಸುವ ಮೂಲಕ ಕನ್ನಡ ಭಾಷೆಯನ್ನು ಜಾಗತಿಕ ಭಾಷೆಯನ್ನಾಗಿಸಬೇಕು. ಕನ್ನಡ ನಾಡಿನ ಹಿರಿಮೆಯನ್ನು ಬಾನೆತ್ತರಕ್ಕೆ ಕೊಂಡೊಯ್ಯಬೇಕು. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಾದ ನಾವುಗಳು ನಮ್ಮ ಕನ್ನಡ ಭಾಷೆ, ನುಡಿ, ನಾಡು, ಸಂಸ್ಕೃತಿ ಇವೆಲ್ಲವನ್ನು ಕೂಡ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ. ಈ ಸಂದರ್ಭದಲ್ಲಿ ಬೆಂಗಲ್ ರಾಮರಾವರ ಒಂದು ಕನ್ನಡದ ಕುರಿತು ಕವನ ನೆನಪಿಗೆ ಬರ್ತಾ ಇದೆ. ಕನ್ನಡವನುಳಿದೆನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆ ಮಾನ್ಯ, ಕನ್ನಡವೇ ಎನಗಾಯ್ತು ಕಣ್ಣು ಕಿವಿ ಬಾಯಿ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಓಕೆ, ಆ ರನ್ನನ ಇದನ್ನ ಪುನಃ ರಿಪೀಟ್ ಮಾಡ್ತೀರಾ? ಕವಿ ಕೃಷ್ಣನ ಬಗ್ಗೆ ಹೊಗಳ್ತಾನೆ ಕನ್ನಡದಲ್ಲಿ. ವೇದ ಪುರುಷನ ಸುತನ ಸುತನ ಸಹೋದರಿಯ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನನ ತುಳ ಭುಜಬಲದಿ ಕಾದಿಗೆ ದಿಲಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ನಾದಿ ಮೂರುತಿ ಸಲಹೋ ಗದುಗಿನ ವೀರನಾರಾಯಣ. ವೆರಿ ಗುಡ್. ಇದೇ ಕನ್ನಡವನ್ನು ಹೊಗಳ್ತಿದ್ಯಲ್ಲ, ಒಬ್ಬರು ದಕ್ಷಿಣ ಭಾರತದ ನೀರು ಚಿತ್ರನಟ, ಕನ್ನಡ ಹುಟ್ಟಿದ್ದೇ ತಮಿಳಿನ ಅಂತ ಹೇಳ್ತಾರೆ. ಗೊತ್ತುಂಟು ಅದ್ರ ಬಗ್ಗೆ ಏನಾದ್ರು? ಪೇಪರಲ್ಲಿ ಓದಿದ್ದೆ. ಯಾರದು? ಅವ್ರ ಹೆಸರು ಎಲ್ಲಿಯವರು? ತಮಿಳ್ನಾಡು. ಓಕೆ, ಚಿತ್ರನಟ. ಓಕೆ, ವೆರಿ ಗುಡ್ ಸರ್. ಹೇಳ್ತಾರೆ ಒಳ್ಳೆ. ವೆರಿ ಗುಡ್. ತುಂಬ ಒಳ್ಳೆ ಪ್ರೆಸೆಂಟೇಷನ್ ಮಾಡಿದ್ದೀರಿ ನೀವು. ಮೈಕಿಂದ ತುಂಬ ದೂರ ನಿಂತ್ಕೊಂಡಿದ್ರಿ, ಅದು ಪರ್ಪಸ್ಫುಲಿ ನಿಂತಂತ? ಇಲ್ಲ ಇಲ್ಲ ಅಲ್ಲ.
ಪರ್ಪಸ್ಫುಲಿ ಆಗಿದ್ರೆ ನಾನು ನಿಮ್ಮನ್ನು ಹೊಗಳ್ತಿದ್ದೆ, ಯಾಕಂದ್ರೆ ನೀವು ಗಟ್ಟಿ ಮಾತಾಡ್ತೀರಿ ಅಂತ ಗೊತ್ತಿದ್ದು ನೀವು ನಿಂತಿದ್ದೀರಿ ಅಂತ ನಾನು ಅನ್ಕೊಂಡೆ. ಸೊ ಇರಲಿ. ಇನ್ನೊಂದು ಏನಂತ ಹೇಳಿದ್ರೆ, ಒಂದು ಕೆಲವು ಅಬ್ಸರ್ವೇಷನ್ಸ್ ಅಷ್ಟೇ. ನೀವು ಲಾಸ್ಟಿಗೆ ಎಂಡ್ ಮಾಡುವಾಗ ನಂಗೆ ಈಗ ಒಂದು ಕವನ ನೆನಪಿಗೆ ಬರ್ತಾ ಇದೆ ಅಂತ ಹೇಳಿ ಕವನ ಹೇಳಿ. ಸೊ ನಮ್ಗೆ ಇಲ್ಲಿ ಗೊತ್ತುಂಟು ನೀವು ಅದನ್ನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀರಿ ಅಂತ ಹೇಳಿ. ಆ ಟೈಮಲ್ಲಿ ನೆನಪಿಗೆ ಬರ್ತಾ ಇದೆ ಹೇಳುವುದಕ್ಕಿಂತ ನಾನೀಗ ಒಂದು ಕವನ ಪ್ರಸ್ತುತಪಡಿಸ್ತೇನೆ ಹೇಳಿದ್ರೆ ಅದು ಇನ್ನೂ ಸ್ವಲ್ಪ ನ್ಯಾಚುರಲ್ ಆಗ್ತಿತ್ತು. ಇಲ್ಲದಿದ್ರೆ ಏನಂತ ಹೇಳಿದ್ರೆ ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ನಮಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅಂತ ಸಣ್ಣ ಸಣ್ಣ ವಿಷಯದ ಬಗ್ಗೆ ನೆನಪಿಟ್ಕೊಳ್ಳಿ, ಯಾಕಂದ್ರೆ ನಮ್ಗೆ ಗೊತ್ತಲ್ಲ ನೀವು ರೆಡಿ ಮಾಡ್ಕೊಂಡು ಬಂದಿದ್ದೀರಿ ಅಂತ ಹೇಳಿ. ಇಲ್ಲಿ ನಿಮಗೆ ನೆನಪಿಗೆ ಬಂದದಲ್ಲ ಅಲ್ಲ ಅದು. ಸೊ ಹಾಗಾಗಿ ಸ್ವಲ್ಪ ತುಂಬಾ ನ್ಯಾಚುರಲ್ ಆಗಿ ಇಟ್ಕೊಳ್ಳಿ. ತುಂಬಾ ಒಳ್ಳೆ ಮಾತಾಡಿದಿರಿ. ನೀವು ಇಂಗ್ಲಿಷ್ ಮೀಡಿಯಮ ಕನ್ನಡ ಮೀಡಿಯಮ? ಅಂದ್ರೆ ಗವರ್ಮೆಂಟ್ ಸ್ಕೂಲೇ ಇಂಗ್ಲಿಷ್ ಮೀಡಿಯಂ, ತೊಂದರೆ ಇಲ್ಲ. ಕನ್ನಡದ ಮೇಲೆ ಪ್ರೀತಿ ಇರಲಿ ಹೀಗೆ. ಹಾಗಾಗಿ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು. ತಾಲೂಕು ಮಟ್ಟದ ಅನೇಕ ಪ್ರೈಸ್ ಸಿಕ್ಕಿದೆ ನಿಮಗೆ. ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು, ರಾಜ್ಯ ಮಟ್ಟಕ್ಕೆ ಹೋಗಿದ್ದು ಹಾಂ ಪ್ರೈಸ್ ಸಿಗಲಿಲ್ಲ, ಸಿಕ್ಕಿದೆ. ಸಿಕ್ಕಿದೆ. ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು. ಧರ್ಮಸ್ಥಳ ದಾಟಿ ಆಚೆ ಬೆಳಗಾವಿ, ಬಳ್ಳಾರಿ, ಚಿತ್ರದುರ್ಗ, ಹೋದ ವರ್ಷ ಆದದ್ದು ದಾವಣಗೆರೆ ಏನ ಅಂತ. ಸೊ ಆಚೆಗೆ ಹೋಗ್ಬೇಕು. ಎಷ್ಟನೇ ಕ್ಲಾಸ್ನಲ್ಲಿ ನೀವಮ್ಮ? 9th ಸ್ಟ್ಯಾಂಡರ್ಡ್. ವೆರಿ ಗುಡ್. ಮುಂದೆ ಏನಾಗಬೇಕು? ಡಾಕ್ಟರ್ ಅಂಡ್ IAS ಆಫೀಸರ್. ಬೇಡ, ನೀವು ಲೆಕ್ಚರರ್ ಆಗಿ. ಒಳ್ಳೆ ಕಮಾಂಡಿಂಗ್ ವಾಯ್ಸ್ ಇದೆ ನಿಮ್ಮ ಹತ್ರ. ನಮಗೆಲ್ಲ ಡಾಕ್ಟರ್ ಆದರೆ ಪೇಷಂಟ್ ಯಾರು ಮತ್ತೆ? ಸೊ ಲೆಕ್ಚರರ್ ಆಗು, ಇಲ್ಲಾಂದ್ರೆ IAS ಆಗು. ಓಕೆ, ಏನು ಬೇಕಾದ್ರಾಗು. ಮೊದಲು ಬಾ. ಸೊ ವಾರೇವಾ, ಎಷ್ಟು ಈ ಮೂರ್ತಿ ಚಿಕ್ಕದಾಗಿದೆ, ಬಟ್ ಸೆಲೆಕ್ಷನ್ ಆಗಿ ಹೊರಗೆ ಬಂದಿದ್ದೀರಾ. ಸೊ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿಯಲ್ಲಿ ನೀವಿವತ್ತು ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಯಿತು. ಇದೇ ಮೊದಲನೇ ಸಲ ಈ ಥರ ಆಡಿಷನಿಗೆ ಬಂದಿರುವಂಥದ್ದು. ಸೊ ಒಳ್ಳೆ ಅನುಭವ ನನಗೆ ಸಿಕ್ಕಿದೆ. ಓಕೆ, ಆ ಮಾತಿನ ಧಾಟಿ ಅಂತ ಹೇಳುವಂಥದ್ದು ಎಷ್ಟು ಬೇಗ ಚೇಂಜ್ ಆಯಿತು ನೋಡಿ ಅಲ್ಲ. ಅಂದರೆ ಒಂದು ಭಾಷಣಕಾರನಿಗೆ ಇರಬೇಕಾಗಿರುವಂತಹ ಒಂದು ಲಕ್ಷಣ ಅದು. ಮಾತಿನ ಒಂದು ವೈವಿಧ್ಯತೆ ಇರ್ಬೋದು, ಅಲ್ಲಿ ನೀವು ಧ್ವನಿ ಎತ್ತಿರುವಂಥ ಒಂದು ಸ್ಟೈಲ್ ಇರ್ಬೋದು, ಬಹಳಷ್ಟು ಎಲ್ರಿಗೂ ಕೂಡ ಖುಷಿ ಆಯಿತು. ಜಡ್ಜಸ್ ಕೂಡ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿದರು. ಹೇಗೆ ಅನಿಸಿತು ನಿಮಗೆ? ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ಇಷ್ಟು ಒಳ್ಳೆ ಪ್ರತಿಭೆಯನ್ನು ನಾವಿಲ್ಲಿ ನೋಡ್ತಿದ್ದೇವೆ ಟಿ ವಿಯಲ್ಲಿ ಅಂತ ಹೇಳಿದರೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಮುಂದೆ ಬಹಳಷ್ಟು ರೌಂಡ್ಸ್ಗಳು ಕೂಡ ಕಾಯ್ತಾ ಇದೆ. ಸೊ ಎಲ್ಲ ರೌಂಡ್ಸಲ್ಲಿ ಬಂದು ಫೈನಲ್ಸ್ಗೆ ನೀವು ಬರಬೇಕು ಅಂತ ಹೇಳುವ ಆಸೆ ನಮಗೂ ಕೂಡ ಇದೆ. ಒಳ್ಳೆಯ ಪ್ರಿಪ್ರೇಷನ್ಸನ್ನು ಮಾಡಿ. ಕಂಗ್ರ್ಯಾಚುಲೇಷನ್ಸ್ ಆಸ್ ವೆಲ್ ಆಸ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಾನು ಇಂದು ಮಾತನಾಡುತ್ತಿರುವ ವಿಷಯ ಊರಿನ ಅಭಿವೃದ್ಧಿ ಹಾಗೂ ಪರಿಸರದ ಸಂರಕ್ಷಣೆ. ಊರು ಎಂದಾಕ್ಷಣ ಮೈ ರೋಮಾಂಚನಗೊಳ್ಳುತ್ತದೆ. ಯಾಕೆಂದರೆ ಊರಿನ ಪರಿಸರ, ವಾತಾವರಣ ಅತಿ ಶುದ್ಧ. ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಮಾತಿನಂತೆ ಪ್ರಶಾಂತತೆ, ಶುದ್ಧ ನೀರು, ಶುದ್ಧ ಗಾಳಿ ಸೇವಿಸಲು ಊರಿನ ವಾತಾವರಣದಲ್ಲಿ ಮಾತ್ರ ಸಾಧ್ಯ. ನಮ್ಮ ದೇಶದಲ್ಲಿ ಒಂದು ಊರಿನ ಪ್ರಜೆಯಾಗಿ, ಒಂದು ಊರಿನ ಅಭಿವೃದ್ಧಿಗಾಗಿ ನಾವೆಲ್ಲರೂ ಒಟ್ಟುಗೂಡಿ ಶ್ರಮಿಸಬೇಕು, ಕಷ್ಟಪಡಬೇಕು. ಇದು ನಮ್ಮ ಕರ್ತವ್ಯ. ಭರವಸೆ, ಕನಸು ಇಲ್ಲದಿದ್ದರೆ ನಾಳೆ ಇಲ್ಲ. ಮನುಷ್ಯನು ಕಲ್ಪಿಸಲು ಅಸಾಧ್ಯವೆನಿಸಿದ ಅನೇಕ ಸಂಗತಿಗಳನ್ನು ಈಗಾಗಲೇ ಸಾಧಿಸಿ ತೋರಿಸಿದ್ದಾನೆ. ಇಂಥದ್ದರಲ್ಲಿ ನಾವೇ ಹುಟ್ಟುಹಾಕಿದ ಸಮಸ್ಯೆಗಳನ್ನು ಮೀರಿ ನಮ್ಮ ಭವಿಷ್ಯವನ್ನು ಸುಭದ್ರಗೊಳಿಸಲು ಸಾಧ್ಯವಿಲ್ಲವೇ? ಖಂಡಿತವಾಗಿಯೂ ಸಾಧ್ಯವಿದೆ ಎಂಬ ನಿಲುವಿನೊಂದಿಗೆ ಮುಂದಿನ ಹೆಜ್ಜೆ ಇಡಿ ಎಂದು ನಿಮ್ಮಲ್ಲಿ ನನ್ನ ನಿವೇದನೆ. ನಮ್ಮ ಸುತ್ತಮುತ್ತಲೂ ಏನಿದೆ, ಏನು ನಡೆಯುತ್ತಿದೆ ಎಂದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಎಚ್ಚರದಿಂದ ಗಮನಿಸಿ ಜಾಗೃತರಾಗುವುದು ಮೊಟ್ಟ ಮೊದಲಿನ ಹೆಜ್ಜೆ ಆಗಿದೆ. ಊರಿನ ಅಭಿವೃದ್ಧಿಗೆ ಹಾಗೂ ಪರಿಸರದ ರಕ್ಷಣೆಗೆ ನಾನು ನೀಡುವ ಕೆಲವು ವಿನಮ್ರ ಸಲಹೆಗಳು ಈ ರೀತಿಯಾಗಿದೆ. ಮೊದಲು, ಪ್ರತಿಯೊಂದು ಗ್ರಾಮ ಪಂಚಾಯತ್ ಸಭೆ, ವಾರ್ಡ್ ಸಭೆಗಳಲ್ಲಿ ಕಡ್ಡಾಯವಾಗಿ ಹಾಜರಾಗಿ ಊರಿನಲ್ಲಿರುವ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳಿಗೆ ತಿಳಿಯಪಡಿಸಬೇಕು. ಪ್ರತಿಯೊಂದು ಮನೆಗಳಿಗೆ ಶೌಚಾಲಯದ ಸೌಲಭ್ಯ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ ಶಕ್ತಿಯ ಸೌಲಭ್ಯ, ಸಂಪರ್ಕ ಕಲ್ಪಿಸಲು ರಸ್ತೆಗಳ ಸೌಲಭ್ಯ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯವನ್ನು ಎಲ್ಲರಿಗೂ ಕಲ್ಪಿಸಲು ಈ ಸಭೆಗಳಲ್ಲಿ ಭಾಗವಹಿಸಿ ಉಪಯುಕ್ತ ಮಾಹಿತಿಗಳನ್ನು ನೀಡಬೇಕು. ಸರಕಾರಿ ಆಸ್ಪತ್ರೆಗಳು, ಶಾಲೆಗಳು, ಅಂಗನವಾಡಿ ಕೇಂದ್ರಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆಯೋ ಎಂದು ತಿಳಿದು ಸಂಬಂಧಪಟ್ಟವರಿಗೆ ತಿಳಿಯಪಡಿಸಬೇಕು. ಕೃಷಿ ಕಾರ್ಯಗಳಿಗೆ ಮೊದಲ ಆದ್ಯತೆಯನ್ನು ನೀಡಬೇಕು. ಊರಿನ ಅಭಿವೃದ್ಧಿಗಾಗಿ ಪೂರಕವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸಬೇಕು. ವೃಕ್ಷ ಕಡಿದವನಿಗೆ ಭಿಕ್ಷೆ ತಪ್ಪಿದ್ದಲ್ಲ ಎಂದು ನಾವು ಕೇಳಿರಬಹುದು. ಅದೇ ರೀತಿ
ಊರಿನ ಅಭಿವೃದ್ಧಿಯ ಬಗ್ಗೆ ಹಾಗೂ ಪರಿಸರದ ರಕ್ಷಣೆಯ ಬಗ್ಗೆ ಚಿಂತೆ ಕಾಳಜಿ ಇರುವವರನ್ನು ಗಾಢವಾಗಿ ಕಾಣುತ್ತಿರುವ ಪ್ರಶ್ನೆ ಏನೆಂದರೆ, ಈ ನಿಟ್ಟಿನಲ್ಲಿ ನಾವೇನು ಮಾಡಬಹುದು ಅಥವಾ ದೊಡ್ಡ ಮಟ್ಟದಾಗಿ ಏನು ಬದಲಾವಣೆ ತರಲು ಸಾಧ್ಯ? ಬಸವಣ್ಣನವರು ಹೇಳಿದಂತೆ ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಎಂದರೆ ಸಾವಿನತ್ತ ಸಾಗುತ್ತಿರುವ ನಮಗೆ ಅಮರತ್ವ ಇಲ್ಲ. ಪ್ರಕೃತಿ ದೇವದತ್ತಾಗಿ ಬಂದಿದ್ದು. ಸಾಮಾನ್ಯವಾಗಿ ಹುಟ್ಟು ಸಾವಿಲ್ಲದ ಪ್ರಕೃತಿ ನಶ್ವರವಾದ ನಮ್ಮ ಈ ಶರೀರವನ್ನು ನಾವು ಯಾವ ರೀತಿ ಜೋಪಾನ ಮಾಡಿಕೊಳ್ಳುತ್ತೇವೋ ಅಷ್ಟೇ ಜನನದಿಂದ ನಮ್ಮ ಈ ಪ್ರಕೃತಿಯನ್ನು ನಾವು ಕಾಪಾಡಿಕೊಳ್ಳಬೇಕು ಎಂದು ಹೇಳುತ್ತಾ ನನ್ನ ಈ ಕೆಲವು ಮಾತುಗಳನ್ನು ನಾನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಹಲೋ ವೈಷ್ಣವಿ. ಹಾಯ್. ಸೊ ತುಂಬ ಸಲಹೆಗಳನ್ನು ಕೊಟ್ರಿ. ನಿಮ್ಮ ಪಂಚಾಯತಿಗೆ ಹೋಗಿದ್ದೀರಿ ಯಾವತ್ತಾದ್ರೂ? ಇಲ್ಲ ಸರ್. ನೀವು ಅಲೆಯೂರವ್ರನ್ನಲ್ಲ? ಇಲ್ಲ ಸರ್, ನಾನು ಮಣಿಪಾಲ. ಓಕೆ. ಮಣಿಪಾಲದಲ್ಲಿ ಪಂಚಾಯತ್ ಬರುದಿಲ್ಲ, ಎಂತ ಬರ್ತದೆ? ಗೊತ್ತಿಲ್ಲ ಸರ್. ಸೊ ಸ್ಪೀಚ್ ಮಾಡಿದ್ರೆ ಆಯ್ತಲ್ಲ, ಅದನ್ನು ಫಾಲೋ ಮಾಡ್ಬೇಕಂತ ಇಲ್ಲಲ್ಲ ಸರ್? ಮಾಡಬೇಕು. ಓಕೆ, ನಿಮ್ಮ ಸ್ಪೀಚ್ ಒಳ್ಳೇದಿತ್ತು. ಥ್ಯಾಂಕ್ ಯು ಸರ್. ಫ್ಲೋ ಎಲ್ಲ ತುಂಬ ನೀಟಾಗಿತ್ತು. ಸೊ ಕಂಟಿನ್ಯೂ ಮಾಡಿ ಅದನ್ನು ಸರ್. ಓಕೆ, ವಾಟ್ ಯು ಪ್ರೀಚ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ದಿಸ್ ಈಸ್ ಸ್ಪೀಚ್, ನಾಟ್ ಪ್ರೀಚಿಂಗ್. ಓಕೆ, ಸೊ ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ. ನಾವು ಸ್ಪರ್ಧೆಗಾಗಿ ಭಾಷಣ ಮಾಡಿದ್ದು, ಅದನ್ನು ಫಾಲೋ ಮಾಡ್ತೇವೆ ಅಂತ ಬರೆದು ಕೊಟ್ಟಿದ್ದೇವೆ ನಾವು, ಏನಿಲ್ಲಲ್ಲ. ಬಿಕಾಸ್ ಯು ಆರ್ ಗೋಯಿಂಗ್ ಫಾರ್, ಯು ಆರ್ ಇನ್ 9th standard. ಓಕೆ, ಸೊ ಯು ಆರ್ ಗೋಯಿಂಗ್ ಫಾರ್ ದ ಇಂಟರ್ ಸ್ಕೂಲ್ ಕಾಂಪಿಟಿಷನ್ಸ್. ಸೊ ಯು ನೋ, ಐ ನೋ ನೀಡ್ ಟು ಟೆಲ್. ಸೊ ಅದು ಇದ್ದರೆ ಅಡ್ವಾಂಟೇಜ್. ಓಕೆ, ಸೊ ಇದು ಕೊಡಲಿಕ್ಕೆ ಏನು ಸಮಸ್ಯೆ ಇಲ್ಲ. ಥ್ಯಾಂಕ್ ಯು. Okay, you are selected. Thank you, sir. Yeah, please come and collect. ಓಕೆ, ಭಾರಿ ಖುಷಿಯಲ್ಲಿ ಕಾಣ್ತಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿಯಲ್ಲಿ ನಿಮ್ಮ ಶಕ್ತಿಯನ್ನು ತೋರಿಸಿ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ. ಆಡಿಷನ್ಸಿಂದ ನೆಕ್ಸ್ಟ್ ಅಪ್ಕಮಿಂಗ್ ರೌಂಡ್ಸ್ಗೆ ಸೆಲೆಕ್ಟ್ ಆಗಿದ್ದೀರಾ. ಎಷ್ಟು ಖುಷಿ ಆಗ್ತದೆ? ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನನಗೆ 3 ಡೇಸಿಂದ ಜ್ವರ ಇತ್ತು. ಬಟ್ ನಾನಿವತ್ತು ಬರಬಾರ್ದು ಅಂತ ಇದ್ದೆ, ಆದರೂ ಬರೋಣ ಅಂತ ಬೆಳಿಗ್ಗೆ ಎತ್ಕೊಂಡು ಬಂದೆ. ಈಗ ಕಾದು 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 ಫೈನಲಿ ಸಿಕ್ತು ಅಂತ ತುಂಬ ಖುಷಿ ಆಗ್ತಿದೆ. ಸೊ ಇಷ್ಟು ತನಕ ಬಂದು ಈಗ ಸೆಲೆಕ್ಟ್ ಆಗಿದ್ದೀರಾ. ಸೊ ಇನ್ನೂ ಮತ್ತಷ್ಟು ರೌಂಡ್ಸ್ಗಳು ಬಾಕಿ ಇದೆ, ಪ್ರಿಪ್ರೇಷನ್ ಮತ್ತಷ್ಟು ಬೇಕಾಗಿದೆ ಅಲ್ವಾ? ಹಾಗೆ ಜಡ್ಜಸ್ ಕೂಡ ಒಳ್ಳೆ ರೀತಿಯಲ್ಲಿ ಕಾಂಪ್ಲಿಮೆಂಟ್ಸನ್ನು ಕೊಟ್ಟಿದ್ದಾರೆ, ಕಮೆಂಟ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಖುಷಿ ಆಯಿತು. ಲೈಕ್ ಅವರು ಏನೇನೋ ಮಿಸ್ಟೇಕ್ಸ್ ಇದೆ ಅದನ್ನು ಹೈಲೈಟ್ ಮಾಡಿದ್ರು, ಏನು ಸರಿಯಾಗಿದೆ ಏನು ಕಂಟಿನ್ಯೂ ಮಾಡಬೇಕು ಅದನ್ನು ಹೈಲೈಟ್ ಮಾಡಿದ್ರು. ಸೊ ಎಸ್, ಐ ಕ್ಯಾನ್ ಇಂಪ್ರೂವ್ ಮೈ ಸೆಲ್ಫ್. ಓಕೆ, ಪ್ರಿಪ್ರೇಷನ್ಸನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಕ್ಷಿ. ನಾನು ಇವತ್ತು ಕೃತಕ ಬುದ್ಧಿಮತ್ತೆಯ ಸಾಧಕ ಮತ್ತು ಬಾಧಕಗಳ ಬಗ್ಗೆ ನನ್ನ ಅನಿಸಿಕೆಯನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತೇನೆ. ಕೃತಕ ಬುದ್ಧಿಮತ್ತೆ ಎನ್ನುವುದು ಮನುಷ್ಯರಂತೆಯೇ ಯೋಚಿಸಲು ಮತ್ತು ಕಲಿಯಲು ಪ್ರೋಗ್ರಾಂ ಮಾಡಲಾದ ಯಂತ್ರಗಳಲ್ಲಿನ ಮಾನವ ಬುದ್ಧಿಮತ್ತೆಯ ಸಿಮ್ಯುಲೇಷನ್ ಅನ್ನು ಸೂಚಿಸುತ್ತದೆ. ಇದು ಮಾನವನು ಮಾಡುವಂತಹ ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡುತ್ತದೆ. ಹಾಗಾದ್ರೆ ಈ ಕೃತಕ ಬುದ್ಧಿಮತ್ತೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಬಳಸಲ್ಪಟ್ಟಿದೆ? ಖಗೋಳಶಾಸ್ತ್ರದಲ್ಲಿ. ಇಡೀ ವಿಶ್ವವೇ ಭಾರತವನ್ನ ಬೆರಗು ಗಣ್ಣಿನಿಂದ ನೋಡುವಂತೆ ಮಾಡಿರುವ ಖಗೋಳಶಾಸ್ತ್ರವಾದ ಚಂದ್ರಯಾನ 3. ಹಾಗೆ ಶಿಕ್ಷಣದಲ್ಲೂ ಕೂಡ ಈ ಕೃತಕ ಬುದ್ಧಿಮತ್ತೆಯನ್ನ ಬಳಸುತ್ತಾರೆ. ಹಾಗೆ ಕೃಷಿಯಲ್ಲಿಯೂ ಕೂಡ ಈಗ ಮುಂದುವರೆದ ತಂತ್ರಜ್ಞಾನದಲ್ಲಿ ಬಹುಬೇಗನೆ ಕೃಷಿ ಕೆಲಸಗಳು ಮುಂದುವರೆಯಲು ಕೃತಕ ಬುದ್ಧಿಮತ್ತೆಯ ಸಹಾಯ ಬಹುಮುಖ್ಯವಾಗಿದೆ. ಹಾಗಾದ್ರೆ ಇಷ್ಟೆಲ್ಲ ಲಾಭಗಳಿರುವ ಈ ಕೃತಕ ಬುದ್ಧಿಮತ್ತೆಯಲ್ಲಿ ಏನಾದರೂ ದುಷ್ಪರಿಣಾಮಗಳು ಇದೆಯೇ? ಯಾಕಿಲ್ಲ, ಖಂಡಿತ ಇದೆ. ಲಾಭ ಮತ್ತು ನಷ್ಟಗಳು ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. ಎಲ್ಲಿ ಲಾಭವಿರುತ್ತದೆಯೋ ಅಲ್ಲಿ ನಷ್ಟವಿದ್ದೇ ಇರುತ್ತದೆ. ಹಾಗಾದ್ರೆ ಈ ಕೃತಕ ಬುದ್ಧಿಮತ್ತೆಯಿಂದ ಏನೆಲ್ಲ ದುಷ್ಪರಿಣಾಮಗಳು ಇವೆ? ಇದು 100 ಜನರು ಮಾಡುವಂತಹ ಕೆಲಸವನ್ನ ಒಂದೇ ಒಂದು ಮೆಷಿನ್ ಮಾಡ್ತದೆ. ಹಾಗಾಗಿ ಯಾರು ತಾನೇ 100 ಜನನ ಕೆಲಸಕ್ಕೆ ಇಟ್ಕೊಳ್ತಾರೆ? ಅದರ ಬದಲು ಒಂದು ಮೆಷಿನ್ ಅನ್ನು ತೆಗೆದುಕೊಳ್ತಾರೆ. ಆದ್ರಿಂದ ಬೆಂಗಳೂರಂತಹ ಮಹಾನಗರಗಳಲ್ಲಿ ಅದೆಷ್ಟೋ ಜನರು ಕೆಲಸವಿಲ್ಲದೆ ನಿರುದ್ಯೋಗಿಗಳಾಗಿ ಪರದಾಡುತ್ತಿದ್ದಾರೆ. ಹಾಗೆ ಇದು ಶಿಕ್ಷಣದಲ್ಲಿ ಶಿಕ್ಷಕರ ಹಾಗೆ ಕೆಲಸ ಮಾಡಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ಭಾವನಾತ್ಮಕವಾದ ಸಂಬಂಧವಿದೆ. ಆದರೆ ಈ ಕೃತಕ ಬುದ್ಧಿಮತ್ತೆಯಲ್ಲಿ ಯಾವುದೇ ಭಾವನೆಗಳು ಇರುವುದಿಲ್ಲ. ಆದ್ದರಿಂದ ಇದು ಶಿಕ್ಷಕರ ಹಾಗೆ ಕೆಲಸ ಮಾಡಲು ಸಾಧ್ಯವೇ ಇಲ್ಲ. ಮತ್ತು ಶಿಕ್ಷಣದಲ್ಲಿ ಇದನ್ನು ಬಳಕೆ ಆದರೂ ಕೂಡ ಮಕ್ಕಳು ಪರಾವಲಂಬಿ ಜೀವಿ ಆಗ್ತಾರೆ.
ಅವರಲ್ಲಿ ಸ್ವಂತ ಬುದ್ಧಿವಂತಿಕೆ ಎನ್ನುವುದು ಇರುವುದೇ ಇಲ್ಲ. ಆದ್ದರಿಂದ ಈ ಕೃತಕ ಬುದ್ಧಿಮತ್ತೆಯನ್ನ ಎಷ್ಟು ಬಳಸಬೇಕು ಅಷ್ಟೇ ಬಳಸಬೇಕು. ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಅತಿ ಸರ್ವತ್ರ ವರ್ಜಯೇತ್, ಅತಿಯಾದರೆ ಅಮೃತವೂ ಕೂಡ ವಿಷವಾಗ್ತದೆ ಅನ್ನುವಂತಹ ಮಾತು. ಆದ್ದರಿಂದ ಈ ಕೃತಕ ಬುದ್ಧಿಮತ್ತೆಯನ್ನ ಅಗತ್ಯವಿದ್ದಷ್ಟೇ ಬಳಸಿ. ಅತಿಯಾಗಿ ಬಳಸಿದರೆ ಮುಂದೆ ನಾವೇ ಇದರ ಗುಲಾಮನಾಗುವ ಸಂಭವನೀಯತೆ ಇದೆ. ಆದ್ದರಿಂದ ಈ ಕೃತಕ ಬುದ್ಧಿಮತ್ತೆಯನ್ನು ಅಗತ್ಯವಿದ್ದಷ್ಟೇ ಬಳಸಿ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನ ಇಡುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಆಯಿತಾ? ಅಷ್ಟು ಬೇಗ ಭಾಷಣ ಆಯಿತು. ಸೊ AI, ಸೊ ನಮ್ಮಲ್ಲಿ ಇಬ್ಬರು AI ಇಲ್ಲ. ಈಗ ರೋಬೋಟಿಕ್ ಎಲ್ಲಿಯಾದರೂ ಉಂಟಾ ಸೆಲೆಕ್ಟ್ ಮಾಡೋದಾದರೆ? ಇಲ್ಲಲ್ಲ, ಉಂಟಾ? ಮೈಕಿನ ಹತ್ರ ನಿಲ್ಲು. ಕಂಡ್ಲೂರಿನಿಂದ ಬಂದಿದ್ದಿ, ಬರೋ ದೂರ ಉಂಟು ಅಲ್ವಾ? ಸೊ ವಿದ್ಯಾರ್ಥಿ ಸಂಸತ್ನಲ್ಲಿ ಸೆಲೆಕ್ಟ್ ಆಗಿದ್ದೀನಿ ನೀನು. ಪ್ರೈಸ್ ಬಂದಿದ? ಸ್ವಿಚ್ ಆಫ್ ಯಾರು ಮಾಡಿದ್ರು ಅವರದ್ದು? ಅವಳು ಬಾಯಿ ಬಂದ್ ಮಾಡಿದೆವ್ರು ಯಾರು? AI ಬಂದ್ ಮಾಡಿದ್ರಾ? ಸೆಕ್ ಇಲ್ಲ, ಮತ್ತೆ ಮಾತಾಡು, ನಾನು ಯಾರ ಹತ್ರ ಮಾತಾಡ್ತಿದ್ದೇನೆ. ಓಕೆ, ಪಾರ್ಲಿಮೆಂಟ್ ಸೆಷನ್ನಲ್ಲಿ ನಿಮ್ಮ ರೋಲ್ ಏನಿತ್ತು? ಸ್ಪೀಕರ, ಅಪೋಸಿಟ್ ಪಾರ್ಟಿ ಲೀಡರ? ಅಪೋಸಿಟ್ ಪಾರ್ಟಿ ಲೀಡರ್, ವಿರೋಧ ಪಕ್ಷದ ನಾಯಕಿಯಾಗಿದೆ. ಸೊ ಬಹಳ ಚೆನ್ನಾಗಿ AI ಬಗ್ಗೆ ಮಾತನಾಡಿದಿರಿ. ಸಾಧಕ ಬಾಧಕಗಳು ಮತ್ತು ವಿಶೇಷವಾಗಿ ಶಿಕ್ಷಕರನ್ನು ರಿಪ್ಲೇಸ್ ಮಾಡಲಿಕ್ಕೆ ಆಗೋಲ್ಲ ಅಂತ ಹೇಳಿ ನೀವು ಮುದ್ರೆ ಹಾಕಿದ್ದೀರಿ. ಸೊ ಫ್ಯೂಚರ್ ಟೀಚರ್ಸ್, ಈಗ ಕೆಲವೊಂದು ದೇಶಗಳಲ್ಲಿ ಫ್ಯೂಚರ್ ಟೀಚರ್ಸ್ ಅಲ್ಲ, ಪ್ರೆಸೆಂಟ್ ಟೀಚರ್ಸ್ ಆರ್ ರೋಬೋಟಿಕ್ಸ್. ಸೊ ಸರ್ ಹೇಳ್ತಾರೆ ಅದ್ರ ಬಗ್ಗೆ. ಸೊ ಸ್ವಲ್ಪ ಇನ್ನೂ ಸ್ಟಡೀಸ್ ಬೇಕಾಯ್ತಾ ಆ ವಿಷಯದಕ್ಕೆ. ಯಾಕಂದ್ರೆ ನಮಗೆ ಜನರಲ್ ಆಗಿ ಒಂದು ಪರ್ಸೆಪ್ಷನ್ ಇದೆ, ಈಗ ವಾಟ್ಸಪ್ ಅಲ್ಲಿ ಬರ್ತದೆ ಅಥವಾ ತುಂಬಾ ಜನ ಅದ್ರ ಬಗ್ಗೆ ಏನು ಹೇಳ್ತಾರಲ್ಲ, ಅದನ್ನ ಬಿಟ್ಟು ಕೂಡ ಬೇರೆ ಅದರಲ್ಲಿ ಅಡ್ವಾಂಟೇಜಸ್ಗಳಿದೆ. ಮತ್ತೆ ನೀವು ಹೇಳಿರುವಂಥ ಕೆಲವು ಫ್ಯಾಕ್ಟರ್ಸ್ಗಳು, ಅವ್ರು ಹೇಳಿದ ಹಾಗೆ ಟೀಚರ್ಸ್ ಆಲ್ರೆಡಿ ರಿಪ್ಲೇಸ್ ಆಗಿದೆ AI ಮುಖಾಂತರ. ಸೊ ಅಂತ ಕೆಲವು ಫ್ಯಾಕ್ಟ್ಸ್ ಬಗ್ಗೆ ಗಮನ ವಹಿಸಿ. ಆಲ್ವೇಸ್ ಎಂತ ಅಂತ ಹೇಳಿದ್ರೆ, ಇಂಥ ಕಾಂಪಿಟೇಷನ್ ನಿಮಗೆ ಓಪನ್ ಆಗಿ ಟಾಪಿಕ್ ಇರೋದ್ರಿಂದ ನೀವು ಸುಲಭದ ಚೂಸ್ ಮಾಡಿದ್ರೆ ಒಳ್ಳೇದು. ನೀವು ಇಂಥದ್ದು ಚೂಸ್ ಮಾಡಿದ ಕೂಡಲೇ ನಾವು ಕೂಡ ಟೆಕ್ನಿಕಲ್ ಪಾಯಿಂಟಿಗೆ ಹೋಗ್ಬೇಕಾಗ್ತದೆ. ಸೊ ಹಾಗಾಗಿ ನೀವು ಸುಲಭ ತಗೊಂಡಿದ್ರೆ ನಾವು ಸುಲಭದಲ್ಲಿ ಬಿಡ್ತಿದ್ವಿ. ಬಟ್ ಎಂತ ಮಾಡುವ ಸರ್? ಸೆಲೆಕ್ಟ್ ಮಾಡುವ. ಬನ್ನಿ, ಮೆಡಲ್ ತಗೊಳ್ಳಿ. ನೀವು ಸೆಲೆಕ್ಟ್ ಆಗಿದ್ದೀರಿ ನೆಕ್ಸ್ಟ್ ರೌಂಡಿಗೆ. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ಸೊ ಆ ಕ್ಯಾಮ್ರಾವನ್ನು ನೋಡಿ ನೀವು ಭಾಷಣ ಮಾಡಬೇಕು ಅಂತ ಹೇಳುವಾಗ ನಿಮ್ಮ ಫೀಲಿಂಗ್ಸ್ ಹೇಗಿತ್ತು? ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು, ತುಂಬ ಭಯ ಆಗ್ತಿತ್ತು. ಆದರೆ ಸ್ಟೇಜ್ ಮೇಲೆ ಹೋದಾಗ ಭಯ ಎಲ್ಲ ಹೋಯಿತು. ಓಕೆ, ಸ್ಟೇಜ್ ಮೇಲೆ ಹೊತ್ಕೊಳ್ಳಿ ಕ್ಯಾಮ್ರಾ ನೋಡ್ಕೊಂಡು ಭಯ ಹೋಯಿತು. ಗ್ರೇಟ್. ಹಾಗಾದರೆ ಸೊ ಇದು ನಿಜವಾದ ಒಂದು ಭಾಷಣಕಾರನ ಲಕ್ಷಣ ಅಲ್ವಾ? ಸೊ ಎಷ್ಟೇ ನರ್ವಸ್ ಆಗಿದ್ರು ಎಲ್ರಿಗೂ ಕೂಡ ಇರ್ತದೆ, ಸ್ಟೇಜ್ ಫಿಯರ್ ಅಂತ ಹೇಳುವಂಥದ್ದು ಎಲ್ರಿಗೂ ಕೂಡ ಇರ್ತದೆ. ಬಟ್ ಸ್ಟೇಜ್ ಮೇಲೆ ನಿಂತಾಗ ಯಾರಿಗ ಭಯ ಕಾಡೋದಿಲ್ಲ ಅಲ್ಲ, ಅವರೇ ನಿಜವಾಗಿ ಭಾಷಣಕಾರ ಆಗಿರ್ತಾರೆ. ಸೊ ಪ್ರಿಪರೇಷನ್ಸನ್ನು ಮಾಡಬೇಕು. ಅಭಿವ್ಯಕ್ತ ಅಂತ ಹೇಳುವ ಒಂದು ಪ್ರೋಮೋವನ್ನು ನೋಡುವಾಗ ನೀವು ಅಪ್ಲೈ ಮಾಡಬೇಕಾದ್ರೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿಯ ಫೀಲಿಂಗ್ಸ್ ಇತ್ತು? ನನಗೆ ಫಸ್ಟ್ ನಮ್ಮ ಸರ್ ಹೇಳಿದ್ದು, ಸಂತೋಷ್ ಸರ್ ಅಂತ, ಅವ್ರು ಇಲ್ಲಿವರೆಗೂ ಬಂದಿದ್ದಾರೆ ನಮಗೋಸ್ಕರ. ಫಸ್ಟ್ ಇದೆಲ್ಲ ಎಂತ ಗೊತ್ತಿಲ್ಲ ಅಂತ ಅನಿಸ್ತಿತ್ತು, ನನಗೇನು ಬರುವುದಿಲ್ಲ ಅಂತ ಅನಿಸ್ತಿತ್ತು. ಆದರೆ ಈಗ ಕಾನ್ಫಿಡೆನ್ಸ್ ಬಂದಿದೆ, ನಾನು ಗೆಲ್ಬಹುದಂತ. ಓಕೆ, ಖಂಡಿತವಾಗಿ ಯಾವಾಗಲೂ ಸಹ ನಾವೊಂದು ಸ್ಟೆಪ್ ಇಡದೆ, ಹೆಜ್ಜೆಯನ್ನು ಇಡದೆ ನಾವು ಸೋಲ್ತೇವೆ ಅಂತ ಹೇಳೋದೇ ತಪ್ಪಾಗ್ತದಂತೆ. ಹಾಗಿರುವಾಗ ಸ್ಟೆಪ್ಪನ್ನು ಇಟ್ಟು ನೋಡಿದಾಗ ಅದರದ ಹಾದಿ ಎಷ್ಟು ಸುಗಮವಾಗಿರ್ತದೆ ಅಂತ ಹೇಳುವಂಥದ್ದನ್ನು ನಾವು ಫೀಲ್ ಮಾಡ್ಬೋದಂತೆ. ಅಂಥ ಒಂದು ಅನುಭವವನ್ನು ನೀವಿವತ್ತು ಪಡ್ಕೊಂಡ್ರಿ. ಸೊ ಮುಂದೆ ಕೂಡ ಬಹಳಷ್ಟು ರೌಂಡ್ಸ್ ಇದೆ, ಪ್ರಿಪ್ರೇಷನ್ಸ್ ಬೇಕಾಗ್ತದೆ. ಎಲ್ಲ ಪ್ರಿಪ್ರೇಷನ್ಸ್ಗೆ ನೀವು ರೆಡಿಯಾಗಿ, ಹಾಗೆ ನಿಮ್ಮಲ್ಲಿ ನೀವು ಏನು ಚೇಂಜಸ್ ಮಾಡಿಕೊಂಡು ಒಳ್ಳೆಯ ಸ್ಪೀಕರ್ ಆಗಬೇಕು ಅಂತ ಹೇಳೋದನ್ನು, ನಿಮ್ಮ ಧ್ವನಿಯನ್ನು ಎತ್ತಲಿಕ್ಕೆ, ನಿಮ್ಮ ಶಕ್ತಿಯನ್ನು ತೋರಿಸಲಿಕ್ಕೆ ಇದೊಂದು ಸುಂದರವಾದ ವೇದಿಕೆ ನಿಮಗೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದೀಗ ಶಬ್ದಕ್ಕೆ ಶಕ್ತಿಯಾಗಿರುವಂತಹ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ.
Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life. మనసలు కనసలు నీదే మనసలు కనసలు ನೀನೇ ಮನಸಲ್ಲಿ ಮನೆ ಮಾಡಿರುವೆ ನೀನೇ ಕೃತಿಗಾನ ದೆನ ತಾನ ಕತಕ ದೆನ ತಾನ ಕತಕ ದೆನ ದೆನ ತಕತಕ ದೆನ ದೆನ ತಕತಕ ದೆನ ದೆನ ತಕತ ಧಾನ ಧಾನ ಮನಸಲು ಕನಸಲು ಕರಾವಳಿಯಾದ್ಯಂತ ಜನತೆಗೆ ನಿರಂತರ ಗುಣಮಟ್ಟದ ಸೇವೆ ನೀಡುತ್ತಿರುವ ಹೆಸರಾಂತ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮ್ಮಲ್ಲಿ 5 ಫಂಕ್ಷನ್ ICU cot with electric control device, power operated automatic wheelchairs, orthotic products, walking aids, oxygen concentrator, commode foldable chairs, folding walkers, hospital backrest cot with mattresses, recline folding wheelchairs, wheelchairs with side cushion and headrest, adult diapers ಮತ್ತು ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 99022433642. Your future in healthcare starts here. ವಿರಾಮದ ಬಳಿಕ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನಸ್ಸೇ ನಮ್ಮ ಮಾನವನ ಬಂಧನಕ್ಕೂ ಮುಕ್ತಿಗೂ ಕಾರಣವಾಗಿದೆ. ಅದು ಅಶಾಂತವಾಗಿದ್ದರೆ ಬಂಧನ, ಅದು ಅಶಾಂತವಾಗಿದ್ದರೆ ಬಂಧನ, ಅದು ನಿರಾಶವಾಗಿದ್ದರೆ ಮುಕ್ತಿ. ಇಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಗುರು ಹಿರಿಯರಿಗೂ ನಮಿಸುತ್ತಾ ಇಂದು ನಾನು ಮಾತನಾಡಲು ಬಯಸುವ ವಿಷಯವೇನೆಂದರೆ ಸ್ಮಾರ್ಟ್ಫೋನ್. ಇದನ್ನು ನಾವು ಆಳುತ್ತಿದ್ದೇವೆಯೇ ಅಥವಾ ಅದು ನಮ್ಮನ್ನು ಆಳುತ್ತಿದೆಯೇ? ಮಾನವನ ಬದುಕಿನಲ್ಲಿ ಸ್ಮಾರ್ಟ್ಫೋನ್ ಇಲ್ಲದ ಬದುಕು ನಮಗೆ ಕಲ್ಪಿಸಲು ಕಷ್ಟವಾಗುತ್ತದೆ. ಮೊದಲು ಮಾನವನ ಕೈಗೊಂಬೆಯಾಗಿದ್ದ ಈ ಸ್ಮಾರ್ಟ್ಫೋನ್ ಈಗ ಮೆದುಳಿನ ಮಹಾರಾಜನಂತೆ ವರ್ತಿಸುತ್ತದೆ. ಅದೇ ಸ್ಮಾರ್ಟ್ಫೋನ್. ನೀವೇ ಹೇಳಿ ಗೆಳೆಯರೇ,
ನಮಗೆ ಒಂದು ದಿನ ಸ್ಮಾರ್ಟ್ಫೋನ್ ಇಲ್ಲದೆ ಇರಲು ಸಾಧ್ಯವೇ? ಅಥವಾ ನಮ್ಮ ದಿನದ ಆರಂಭವು ಸ್ಮಾರ್ಟ್ಫೋನ್ನಿಂದ ಆಗುತ್ತದೆ ಎಂದು ಹೇಳಿದ್ದು ತಪ್ಪೇ? ಖಂಡಿತ ಇಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಹೇಳುತ್ತಾನೆ, ನಾನು ಸ್ಮಾರ್ಟ್ಫೋನನ್ನು ಕೇವಲ ಓದಿಗಾಗಿ ಬಳಸುತ್ತೇನೆ ಅಂತ. ಆದರೆ ಓದಲು ತೆರಳಿದ ವಿದ್ಯಾರ್ಥಿಯನ್ನು ಯೂಟ್ಯೂಬ್ ತನ್ನ ರೀಲ್ಸ್ ಜಗತ್ತಿಗೆ ಕರೆದೊಯ್ದರೆ ಗೂಗಲ್ 10 ನೋಟಿಫಿಕೇಷನ್ಗಳನ್ನು ನೀಡುತ್ತದೆ. ಹಾಗಂತ ನಾನು ಸ್ಮಾರ್ಟ್ಫೋನನ್ನು ಕೆಟ್ಟದು ಅಂತ ಕೂಡ ಹೇಳುತ್ತಿಲ್ಲ ಗೆಳೆಯರೇ. ಅದರಲ್ಲಿದೆ ಜ್ಞಾನದ ಸಾಗರ, ನವೀನತೆಯ ನಕ್ಷೆ. ಮತ್ತು ಕೊರೋನಾದಂತಹ ಸಂಕಷ್ಟದ ಸಮಯದಲ್ಲಿ ನಮ್ಮೆಲ್ಲರ, ಅಂದರೆ ನಮ್ಮ ವಿದ್ಯಾರ್ಥಿಗಳ ಮನೆಗಳಲ್ಲಿ ಪಾಠ ಬೋಧಿಸಿದ ಸಾಧನ. ಹಾಗಾಗಿ ನಾವೆಲ್ಲರೂ ಸ್ಮಾರ್ಟ್ಫೋನನ್ನು ಬಳಸೋಣ, ಆದರೆ ಬಳಸುವ ರೀತಿ ಸರಿಯಾಗಿರಲಿ. ಹಾಗಂತ ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನೀವು ಸ್ವಲ್ಪ ಇನ್ವಾಲ್ವ್ ಆಗಬೇಕು ಅಂತ ನಂಗೆ ಅನಿಸ್ತಾ ಇಲ್ಲ. ನೀವು ಏನು ಸ್ಪೀಚ್ ಮಾಡ್ತಿದ್ದೀರಲ್ಲ, ಅದು ನಿಮ್ಮದು ಅಂತ ನಿಮ್ಗೆ ಅನಿಸ್ಬೇಕು. ಸೊ ಈಗ ಏನಾಯ್ತು ಅಂತ ಹೇಳಿದ್ರೆ, ನೀವು ಏನೋ ಒಂದು ವಿಷಯ ತಗೊಂಡಿದ್ದೀರಿ, ಅದರ ಬಗ್ಗೆ ಮಾತಾಡ್ತಿದ್ದೀರಿ ಅಂತ ಆಯ್ತು. ಅದನ್ನ ಹೊರತುಪಡಿಸಿ ನೀವು ಸ್ವಲ್ಪ ಅದರಲ್ಲಿ ಇನ್ವಾಲ್ವ್ ಆದ್ರೆ ನಮಗೂ ಕೂಡ ಕೇಳುವ ಇಂಟ್ರೆಸ್ಟ್ ಬರ್ತದಲ್ಲ. ಸೊ ಹಾಗಾಗಿ ಸ್ವಲ್ಪ ಇನ್ವಾಲ್ವ್ ಆಗಿ, ಉಳಿದದೆಲ್ಲ ನಿಮ್ಮ ಅದು ಕ್ವಾಲಿಟೀಸ್ ಒಳ್ಳೇದುಂಟು, ಅದೊಂದು ಸ್ವಲ್ಪ ಇಂಪ್ರೂವೈಸ್ ಮಾಡಿ. ಶ್ಲೋಕ್ ನಿಮ್ಮ ಹೆಸರು? ಹೌದು. ಹಾಗಂದ್ರೆ ಏನು? ಶ್ಲೋಕ. ಶ್ಲೋಕ, ಹೌದು. ಓಕೆ. ಪಲ್ಲವಿ ಮತ್ತು ಸ್ಟಾನ್ಸಾ ಇದೆ, ಆ ಪಲ್ಲವಿ ರಿಪೀಟ್ ಆಗ್ತದೆ ಅಲ್ವಾ? ರಿಪೀಟ್ ಆಗುವಂಥದ್ದು ಭಾಳ ಒಳ್ಳೆಯ ಮೆಲೋಡಿಯಲ್ಲಿ, ರಿದಮ್ನಲ್ಲೆಲ್ಲ ಇರ್ತದೆ. ಓಕೆ. ಸ್ಟಾನ್ಸಗಳು ಹೆಚ್ಚಿನವರಿಗೆ ಬಾಯಟೆಲ್ಲ ಬರೋಲ್ಲ. ಹಾಗೆಯೇ ನಿಮ್ಮ ಸ್ಪೀಚ್ನಲ್ಲಿ ಒಂದು ಸ್ವಲ್ಪ ಲವಲವಿಕೆ ಬೇಕು. ಸ್ಟಾರ್ಟ್ ನಿಮಗೆ ತಪ್ಪಿತು, ಹಾಗಾಗಿ ಟೆನ್ಷನ್ ಆಯಿತು, ಹೌದಾ? ಈಗ ನೀನು ಓಪನ್ ಅಪ್ ಆದಿ. ಸೊ ಭಾಷಣ ಕೇಳುವವರೆಲ್ಲ ಇದರಲ್ಲಿ ಇರೋಲ್ಲ. ಕೆಲವರು ವಾಟ್ಸಪ್ ನೋಡ್ತಾ ಇರ್ತಾರೆ, ಕೆಲವರು ಮತ್ತೆ ಎಲ್ಲೆಲ್ಲ ಇರ್ತಾರೆ. ಅದಕ್ಕೆ ಟೆನ್ಷನ್ ಮಾಡಬೇಕಾಗಿಲ್ಲ. ನಿನ್ನ ಕೆಲಸ ಎಂಥದ್ದು ಭಾಷಣ ಮಾಡುವಂಥದ್ದು. ಸೊ ನೀನು ಕೂಡ ಅವರ ಹಾಗೆ ನೀರಸ ಮಾಡಿದರೆ ಅವರು ಅಲ್ಲೇ ಇರ್ತಾರೆ. ಸೊ ಸದ್ಯಕ್ಕೆ ನಿನಗೆ ವೆಯ್ಟಿಂಗ್ನಲ್ಲಿ ಇಡ್ತೇವೆ ನಾವು. ಶುಭ ಸುದ್ದಿ ಬರಬಹುದು. ಥ್ಯಾಂಕ್ ಯು. ಇಲ್ಲಿ ನೆರೆದಿರುವ ಎಲ್ಲ ಅತಿಥಿ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಇಂದು ನಾನು ಒಂದು ಪ್ರಮುಖವಾದ ವಿಷಯ, ಕರಾವಳಿಯ ಮಳೆಗಾಲದ ಸವಾಲುಗಳು ಮತ್ತು ಉಡುಪಿಯ ಜನಜೀವನದ ಬಗ್ಗೆ ಮಾತಾಡುತ್ತಿದ್ದೇನೆ. ಕಡಲ ತೀರದಲ್ಲಿರುವ ನಮ್ಮ ನಾಡು ಅತಿ ಸುಂದರವಾದ ಪ್ರದೇಶ. ಇಲ್ಲಿ ಮಳೆಗಾಲ ಎಂದರೆ ಕೇವಲ ತಂಪಾದ ಹವಾಮಾನ ಮಾತ್ರವಲ್ಲ, ಇದು ಸವಾಲುಗಳ ಸುರಿಮಳೆ. ಇದರ ಸವಾಲುಗಳನ್ನು ತಿಳಿಯೋಣ. ಭೂಕುಸಿತ, ನಿರಂತರವಾದ ಭಾರೀ ಮಳೆಯಿಂದ ನದಿಗಳು ತುಂಬಿ ಹರಿಯುತ್ತದೆ. ಇದರಿಂದಾಗಿ ಭೂಕುಸಿತಗಳು ಉಂಟಾಗುತ್ತದೆ. ಭೂಕುಸಿತದಿಂದ ಜನಹಾನಿ ಹಾಗೂ ಆಸ್ತಿಪಾಸ್ತಿಗಳು ನಷ್ಟವಾಗುತ್ತದೆ. 2024ರಲ್ಲಿ ಕಾರ್ಕಳದ ರೆಂಜೇಲ ಗ್ರಾಮದಲ್ಲಿ 270 mm ಹೆಚ್ಚು ಮಳೆಯಾದ ಕಾರಣದಿಂದಾಗಿ ನೆರೆ ಉಂಟಾಗಿದೆ. ಮುಂದಿನ ಎರಡನೆಯ ಸವಾಲು ಸಾರಿಗೆ ಸಮಸ್ಯೆ. ರಸ್ತೆಗಳಲ್ಲಿ ನೀರು ತುಂಬುವುದು, ರಸ್ತೆಗಳು ಜಾರುವುದು, ಸಂಪರ್ಕವನ್ನು ಕಡಿದುಕೊಳ್ಳುವುದು ನಮ್ಮಲ್ಲಿ ಸರ್ವಸಾಮಾನ್ಯ. ಇದರಿಂದ ಶಾಲೆ ಕಾಲೇಜುಗಳಿಗೆ ಹೋಗಿ ಬರಲು ತುಂಬ ಕಷ್ಟವಾಗುತ್ತದೆ. ಮಳೆಗಾಲದಲ್ಲಿ ಮಣಿಪಾಲದ ರಸ್ತೆ ಜೋಗ ಜಲಪಾತವಾದದ್ದು ನಾವೇ ನಮ್ಮ ಕಣ್ಣಾರೆ ನೋಡಿದ್ದೇವೆ. ಮೂರನೆಯ ಸವಾಲು ಕೃಷಿ ಮತ್ತು ಮೀನುಗಾರಿಕೆಯಲ್ಲಿ ಸಮಸ್ಯೆಗಳು. ಉಡುಪಿ ಜನರ ಮುಖ್ಯವಾದ ಕೆಲಸ ಮೀನುಗಾರಿಕೆ ಮತ್ತು ಕೃಷಿಗಳಲ್ಲಿ ಮೇ ತಿಂಗಳ ಕೊನೆಯಲ್ಲಿ ಭಾರೀ ಮಳೆಯಾದ ಕಾರಣ ಈ ಸಲ ಪೂರ್ವ ಕೃಷಿಗೆ ಸಂಬಂಧಪಟ್ಟ ಕೆಲಸಗಳನ್ನು ರೈತರಿಗೆ ಮಾಡಿಕೊಳ್ಳಲು ಆಗಲಿಲ್ಲ. ಹಾಗಾಗಿ ಸರಿಯಾದ ಬೆಲೆಯನ್ನು
ತಯಾರಿ ಮಾಡಿಕೊಳ್ಳಲಾಗಲಿಲ್ಲ. ಮೀನುಗಾರರಿಗೆ ಸಮುದ್ರದ ತೆರೆಗಳು ಜೋರಾದ್ದರಿಂದ ಮೀನನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ. ಈ ಎಲ್ಲ ಸವಾಲುಗಳ ಪರಿಹಾರ ಏನೆಂದರೆ ಪ್ಲಾಸ್ಟಿಕ್ ಉಪಯೋಗವನ್ನು ಕಮ್ಮಿ ಮಾಡಬೇಕು ಹಾಗೂ ಗಿಡ ಮರಗಳನ್ನು ಬೆಳೆಸಬೇಕು. ಮರಗಳನ್ನು ಬೆಳೆಸುವುದರಿಂದ ನೆಲ ಜಾರುವುದಿಲ್ಲ, ಮಣ್ಣು ಗಟ್ಟಿಯಾಗಿರುತ್ತದೆ. ಈ ವಾಕ್ಯವನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಹಾಯ್ ತನ್ಮಯ್. ಹಾಯ್. ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ನಿಮ್ಮದು. ಡ್ಯಾನ್ಸಲ್ಲಿದ್ದೀರಿ, ಬ್ಯಾಡ್ಮಿಂಟನ್, ಕ್ಯಾಲಿಗ್ರಫಿ, ಸ್ವಿಮ್ಮಿಂಗ್, ಗಾರ್ಡನಿಂಗ್, ಸಿಂಗಿಂಗ್, ಭರತನಾಟ್ಯ ಎಲ್ಲವೂ ಕೂಡ ಮಲ್ಟಿ ಟ್ಯಾಲೆಂಟೆಡ್ ನೀವು. ಸ್ವಲ್ಪ ಹೆದರಿಕೆ ಆಯ್ತಾ ಏನಲ್ಲ ಈಗ? ಅಂದರೆ ನಾನು ಇಲ್ಲಿವರೆಗೆ ಸ್ಪೀಚ್ ಎಲ್ಲೂ ಕೊಡಲಿಲ್ಲ, ಇದು ನನ್ನ ಫಸ್ಟ್ ಟೈಮ್. ತುಂಬ ಪೊಟೆನ್ಷಿಯಲ್ ಇದೆ, ಸ್ವಲ್ಪ ಪ್ರಾಕ್ಟೀಸ್ನ ಅವಶ್ಯಕತೆ ಇದೆ. ಸೊ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇಯರ್ ಬನ್ನಿ, ನಾವು ನೆಕ್ಸ್ಟ್ ಇಯರ್ ನಿಮ್ಮನ್ನು ಜಡ್ಜ್ ಮಾಡ್ತೇವೆ ಮತ್ತೆ ಪುನಃ. ಓಕೆ, ಥ್ಯಾಂಕ್ ಯು ಸರ್. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತಲೂ ಮಿಗಿಲಾದದ್ದು ಯಾವುದೂ ಇಲ್ಲ ಎಂಬಂತೆ ನಾವಿಂದು ಅಡ್ವಾನ್ಸ್ ಯುಗದಲ್ಲಿದ್ದೇವೆ. ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನದೊಂದಿಗೆ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನವು ವಿಶ್ವದಲ್ಲಿ ವಿಶಾಲ ಕ್ಷೇತ್ರವನ್ನು ಆವರಿಸಿಕೊಂಡಿದೆ. ಗೌರವಾನ್ವಿತ ತೀರ್ಪುಗಾರರಿಗೂ ಹಾಗೂ ಇಲ್ಲಿ ನೆರೆದಿರುವಂಥ ಸರ್ವರಿಗೂ ನನ್ನ ವಂದನೆಗಳು. ಇಂದು ನಾನು ನಿಮ್ಮ ಮುಂದೆ ಕೃತಕ ಬುದ್ಧಿಮತ್ತೆಯ ಸಾಧಕ ಬಾಧಕಗಳು ಎಂಬ ವಿಚಾರದ ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತೇನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹೌದು, ಇವತ್ತು ನಾವು ಮೊಬೈಲ್ನಲ್ಲಿ ನೋಡುತ್ತಿರುವಂತಹ ಗೂಗಲ್ನ ಗೂಗಲ್ ಅಸಿಸ್ಟೆಂಟ್, ಆ್ಯಪಲ್ನ ಸಿರಿ, ಅಮೆಜಾನ್ನ ಅಲೆಕ್ಸಾ ಇಂತಹ ಹಲವಾರು ಕೃತಕ ಬುದ್ಧಿಮತ್ತೆಗಳನ್ನು ನಾವಿಂದು ನಮ್ಮ ದೈನಂದಿನ ಜೀವನದಲ್ಲಿ ಬಳಸ್ತಾನೇ ಇದ್ದೇವೆ. ಹಾಗಾದರೆ ಈ ಕೃತಕ ಬುದ್ಧಿಮತ್ತೆಯ ಸಾಧಕತೆ ಏನು ಎಂಬ ವಿಚಾರಕ್ಕೆ ಬಂದರೆ, ಈ ಕೃತಕ ಬುದ್ಧಿಮತ್ತೆ ದೇಶದ ಪ್ರಗತಿಯಲ್ಲಿ ಬಹಳಷ್ಟು ಪೂರಕವಾಗಿದೆ. ವ್ಯಾಪಾರ, ವ್ಯವಹಾರ, ಔದ್ಯೋಗಿಕ ಕ್ಷೇತ್ರ, ಬ್ಯಾಂಕಿಂಗ್, ಮಾರ್ಕೆಟಿಂಗ್, ಸ್ವಯಂಚಾಲಿತ ವಾಹನ, ಹೀಗೆ ಒಂದೇ ಎರಡೇ 100 ಕ್ಷೇತ್ರಗಳಲ್ಲಿ ತನ್ನ ಕಬಂಧ ಬಾಹುವನ್ನು ಕೃತಕ ಬುದ್ಧಿಮತ್ತೆ ಚಾಚಿಕೊಂಡಿದೆ. ಇನ್ನು ನನಗೆ ಇರುವಂಥ ಅನುಭವದ ಪ್ರಕಾರ, ಪ್ರತಿನಿತ್ಯವೂ ಕೂಡ ದಿನಪತ್ರಿಕೆಗಳನ್ನು ಓದಿದರೆ ನನ್ನ ಪ್ರಕಾರ ಒಂದೇ ಒಂದು ದಿನಪತ್ರಿಕೆಯೂ ಕೂಡ ಒಂದು ಅಪಘಾತ ಸುದ್ದಿ ಇಲ್ಲದೆ ಅಪೂರ್ಣ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ದಿನಗಳು ಕಳೀತಾ ಇದ್ದ ಹಾಗೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಲೇ ಇವೆ. ಇಂತಹ ಅಪಘಾತಗಳನ್ನು ನಿಲ್ಲಿಸುವಂಥ ಸಾಮರ್ಥ್ಯ ಇರುವಂತಹದ್ದು ಅದು ಕೃತಕ ಬುದ್ಧಿಮತ್ತೆಯ ಸ್ವಯಂಚಾಲಿತ ವಾಹನಗಳಿಗೆ ಮಾತ್ರ ಸ್ನೇಹಿತರೆ. ಇಷ್ಟೆಲ್ಲ ಸಾಧಕತೆಯ ಅಂಶಗಳಿದ್ರೂ ಕೂಡ ಇದರಿಂದ ಉಂಟಾಗುವಂಥ ದುಷ್ಪರಿಣಾಮಗಳ ಬಗ್ಗೆಯೂ ಕೂಡ ನಮಗೆ ಅರಿವಿರಬೇಕಾಗ್ತದೆ. ಯಾಕಂತ ಹೇಳಿದರೆ, ಇವತ್ತು ಕೃತಕ ಬುದ್ಧಿಮತ್ತೆ ಅತ್ಯಂತ ವೇಗದಿಂದ ಬೆಳೆಯುತ್ತಿರುವಂಥ ಕಾರಣದಿಂದಾಗಿ ಬ್ಲೂ ವೇಲ್ನಂತಹ ಕೆಟ್ಟ ಕೆಟ್ಟ ಗೇಮ್ಗಳು ಸೃಷ್ಟಿಯಾಗ್ತಾ ಇದೆ. ಇದರಿಂದ ಮುಖ್ಯವಾಗಿ ನಮ್ಮಂಥ ವಿದ್ಯಾರ್ಥಿಗಳು ಓದಿನಡೆಗೆ ಗಮನ ಕೊಡದೆ ಕೇವಲ ಗೇಮ್ನೊಳಗೆ ತಲ್ಲೀನರಾಗಿ ಎಷ್ಟೋ ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿರುವಂಥ ಘಟನೆಗಳು ಕೂಡ ನಡೆದಿದೆ. ಅಷ್ಟೇ ಅಲ್ಲ, ಹಿಂದೆಲ್ಲ ಒಂದು ವಿಚಾರದ ಕುರಿತಾಗಿ ನಮಗೆ ಮಾಹಿತಿ ಬೇಕಂತ ಹೇಳಿದರೆ ನಾವೆಲ್ಲಿಗೆ ಹೋಗ್ತಿದ್ವಿ? ಗ್ರಂಥಾಲಯಕ್ಕೆ ಹೋಗ್ತಿದ್ವಿ, ಪುಸ್ತಕಗಳನ್ನ ಓದಿ ತಿಳಿದುಕೊಳ್ತಿದ್ವಿ. ಆದರೆ ಈಗ ಕೇವಲ ಕೃತಕ ಬುದ್ಧಿಮತ್ತೆಗೆ ನಾವು ಸಂಪೂರ್ಣವಾಗಿ ಒಳಗೊಂಡಿರುವಂಥ ಕಾರಣದಿಂದಾಗಿ ಬಹುಶಃ ನಾವು ಪುಸ್ತಕಗಳನ್ನು ಓದುವಂಥ ಒಂದೊಳ್ಳೆಯ ಅಭ್ಯಾಸವನ್ನೇ ಕಳೆದುಕೊಳ್ತಿದ್ದೇವೇನೋ ಅಂತ ಅನ್ನಿಸ್ತಾ ಇದೆ. ಒಂದು ಸರ್ತಿ ಆಲೋಚನೆ ಮಾಡಿ, ಒಂದು ಕತ್ತಿಯನ್ನು ಸುಮಾರು 10 ವರ್ಷಗಳ ತನಕ ಬಳಸದೆ ಒಂದೇ ಕಡೆಯಲ್ಲಿ ಮುಲ್ಲೆಯಲ್ಲಿಟ್ಟರೆ 10 ವರ್ಷಗಳ ನಂತರ ತೆಗೆದು ನೋಡಿದಾಗ ಆ ಕತ್ತಿಯ ಪರಿಸ್ಥಿತಿ ಹೇಗಾಗಿರ್ತದೆಯೋ ಅದೇ ರೀತಿ ನಾವು ಕೂಡ ಸಂಪೂರ್ಣವಾಗಿ ಈ ಕೃತಕ ಬುದ್ಧಿಮತ್ತೆಗೆ ಒಳಗೊಂಡ್ರೆ ನಮ್ಮ ಬುದ್ಧಿಯೂ ಕೂಡ ಆಗುವುದರಲ್ಲಿ ಯಾವುದೇ ತರಹದ ಸಂಶಯವಿಲ್ಲ. ಒಟ್ಟಿನಲ್ಲಿ ಹೇಳಬೇಕಂದ್ರೆ, ಏನಾನು ಮಮ್ಮಾಡು ಕೈಗೆ ದೊರೆತು ಜುಗ್ಗವ, ನಾನೇನು ಹುಲುಕಡ್ಡಿ ಎಂಬ ನುಡಿ ಬೇಡ, ಹೀನ ಮಾಮುದು ಮಿಲ್ಲ ಜಗದ ಗುಡಿಯುಳಿಗದೆ ಎಂಬ ಮಂಕುತಿಮ್ಮನ ಕಗ್ಗದ ವಾಣಿಯಂತೆ ನಾವು ಅತ್ಯವಶ್ಯಕವಾದಂಥ ಸಂದರ್ಭದಲ್ಲಿ ಮಾತ್ರ ಈ ಕೃತಕ ಬುದ್ಧಿಮತ್ತೆಯನ್ನು ಬಳಸಿದರೆ ಖಂಡಿತವಾಗಿಯೂ ಕೃತಕ ಬುದ್ಧಿಮತ್ತೆ ಮನುಕುಲಕ್ಕೆ ಸಿಕ್ಕಂಥ ಒಂದೊಳ್ಳೆಯ ವರವೆಂದೇ ಹೇಳಬಹುದು. ನಾವು ಕೇವಲ ಈ ಕೃತಕ ಬುದ್ಧಿಮತ್ತೆಯನ್ನೇ ಬಳಸಿಕೊಂಡು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಂತ ಹೇಳಿದರೆ ಅದು ಖಂಡಿತವಾಗಿಯೂ ಕೂಡ ನಮ್ಮ ತಪ್ಪು ಕಲ್ಪನೆ ಸ್ನೇಹಿತರೆ. ಆದ್ದರಿಂದ ಬೇಕಾದ ಸಮಯದಲ್ಲಿ ಮಾತ್ರ ಕೃತಕ ಬುದ್ಧಿಮತ್ತೆಯನ್ನು ಬಳಸೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ ಹೊರತು ಕೃತಕ ಬುದ್ಧಿಮತ್ತೆಯ ಸಾಧಕ ಬಾಧಕಗಳಿಗಲ್ಲ. ಧನ್ಯವಾದಗಳು. ಹಾಯ್ ಸಮೃದ್ಧಿ. ಹಾಯ್ ಸರ್. ಸೊ ಎಕ್ಸ್ಪೀರಿಯನ್ಸ್ ಕಾಣ್ತಾ ಇದೆ. ಸೊ ನೀವು
ಕ್ಯಾಮರಾವನ್ನು ಫೇಸ್ ಮಾಡಲಿಕ್ಕೆ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಥರ ಇದೆ. ನೀವು ರಿಯಾಲಿಟಿ ಶೋಸ್ ಎಲ್ಲ ಹೋಗಿದ್ದೀರಲ್ಲ, ಸೊ ಅದು ಆ ವಿಷಯದಲ್ಲಿ ಯಾವ ಕಮೆಂಟ್ಸು ಇಲ್ಲ, ನೀವು ಒಳ್ಳೆ ಪ್ರೆಸೆಂಟ್ ಮಾಡಿದಿರಿ. ಬಟ್ ನಾನು ಆಗಲೂ ಇನ್ನೊಂದು ಪಾರ್ಟಿಸಿಪೆಂಟಿಗೆ ಹೇಳಿದೆ, ಏನಂತ ಹೇಳಿದ್ರೆ ಇಲ್ಲಿ ನಾವು ನಿಮಗೆ ಟಾಪಿಕ್ ತಗೊಳ್ಳಿಕ್ಕೆ ಬಿಟ್ಟಿದ್ದೇವೆ. ಸೊ ನೀವು ಯಾವ ಟಾಪಿಕ್ ತಗೊಳ್ಬೋದಿತ್ತು. ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಟೆಕ್ನಿಕಲ್ ಟಾಪಿಕ್ ತಗೊಂಡಾಗ ಟೆಕ್ನಿಕಲ್ ಡೀಟೇಲ್ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಯಾಕಂದ್ರೆ ನೀವು ಹೇಳಿದ್ರಿ ಆಕ್ಸಿಡೆಂಟ್ಗಳಾಗುದಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾರ್ ಅಂತ ಹೇಳಿ. ಇಲ್ಲಿವರೆಗಾದ ಟೆಸ್ಟ್ಗಳೆಲ್ಲ ಫೇಲ್ ಆಗಿದೆ, ಸೊ ಎಲ್ಲವೂ ಕೂಡ ಆಕ್ಸಿಡೆಂಟ್ ಆಗಿದೆ. ಸೊ ಅಲ್ಲಿ ನಮಗೆ ನಿಮ್ಮ ಮಾತನ್ನು ಸಪೋರ್ಟ್ ಮಾಡಲಿಕ್ಕೆ ಯಾವುದೇ ಎವಿಡೆನ್ಸ್ಗಳು ಸಿಗೋದಿಲ್ಲ. ಇನ್ನೊಂದು ಬ್ಲೂ ವೆಲ್ ಗೇಮ್ ಬಗ್ಗೆ ಹೇಳಿದ್ರಿ, ಬಟ್ ಬ್ಲೂ ವೆಲ್ ಗೇಮ್ AI ಬರುವುದಕ್ಕಿಂತ ಸುಮಾರು ವರ್ಷ ಹಿಂದೆ ಬಂದಿರುವಂತಹ ಗೇಮ್. ಅದಕ್ಕೂ ಸರ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಜ್ಞಾನ ನಮ್ಗಿನ್ನೂ ಗೊತ್ತಿಲ್ಲ. ನನಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ ಅಂದರೆ ಬ್ಲೂ ವೇಲ್ ಅನ್ನುವಂಥದ್ದು ಇದೆಲ್ಲವೂ ಕೂಡ ಕೃತಕ ಬುದ್ಧಿಮತ್ತೆ, ಒಟ್ಟಿನಲ್ಲಿ ಏನೇ ಮಾಡಿದ್ರು ಕೂಡ ಅದರಿಂದನೇ ಆಗ್ತಾ ಇದೆ ಅಂತ ಹೇಳಿದೆ. ಓಕೆ, ಸೊ ಅದೇ ನೀವು ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಮತ್ತೆ ಎಲ್ಲ ವಿಷಯದಲ್ಲಿಯೂ ಕೂಡ ಹಾಳು ಅಂತ ನಾವು ತಿಳ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಹಿಂದೆ ಸುಮಾರು ವರ್ಷ ನೀವು ಹೇಳಿದ್ರಿ ನಮ್ಮ ಬುದ್ಧಿಶಕ್ತಿ, ನಾವು ಜಾಸ್ತಿ ಪುಸ್ತಕ ಓದ್ತಿಲ್ಲ, ನಾವು ಅದನ್ನು ನೋಡ್ತಿದ್ದೇವೆ ಅಂತ ಹೇಳಿ. ಹಿಂದೆ ನಮ್ಮ ಸುಮಾರು ಪೂರ್ವಜರು ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ರು. ಅದ ನಂತರ ಎತ್ತಿನ ಗಾಡಿ ಬಂತು, ಎತ್ತಿನ ಗಾಡಿಯಿಂದ ಕಾರ್ ಬಂತು. ಸೊ ನಾವು ಈಗ ನಮ್ಗೆ ಇವತ್ತು ನಡಿಲಿಕ್ಕೆ ಆಗುದಿಲ್ಲ ಅನ್ನೋ ಕಾರಣಕ್ಕೆ ನಾವು ಅದು ಕಾರನ್ನು ದೂಷಿಸುವುದು ಸರಿಯಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಅಂದ್ರೆ ನೀವು ಟೆಕ್ನಿಕಲ್ ಟಾಪಿಕ್ಸ್ ಗಳನ್ನು ತಗೊಂಡಾಗ ಇಂಥ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಗಳು ಬರುವಂತದ್ದು ಇರ್ತದೆ. ಸೊ ಅದರ ಬಗ್ಗೆ ಒಂದು ಜಾಗ್ರತೆ ವಹಿಸಿ. ನಿಮ್ಮ ಪ್ರೆಸೆಂಟೇಷನ್ ಅಂತೂ ಬ್ಯೂಟಿಫುಲ್. ಓಕೆ, ನೀವು ಆಂಕರಿಂಗ್ ಮಾಡ್ತೀರಾ? ಯಾವುದಕ್ಕೆ ಆಂಕರಿಂಗ್ ಅಂದರೆ ನಾನು ಈ ಥರ ಹೊರಗಡೆ ಫಂಕ್ಷನ್ ಐತೆ, ಮದುವೆ ಫಂಕ್ಷನ್ ಆ ಥರದ್ದು, ಬರ್ತ್ಡೇ ಪಾರ್ಟಿ, ಮತ್ತು ಯಾವುದಾದ್ರೂ ಸಾರ್ವಜನಿಕ ಪ್ರೋಗ್ರಾಮ್ಸ್ ಎಲ್ಲ ಇದ್ದರೆ ಆ ಪ್ರೋಗ್ರಾಮ್ನೆಲ್ಲ ಮಾಡ್ತೇನೆ. ಎಷ್ಟನೇ ಕ್ಲಾಸ್ನಲ್ಲಿದ್ದೀರಿ ನೀವು? 9th ಸ್ಟ್ಯಾಂಡರ್ಡ್ನಲ್ಲಿದ್ದೀರಿ. ಆದರೂ ಕೂಡ ನೀವು ಇದಕ್ಕೆಲ್ಲ ಮೆಹಂದಿ, ಅದಕ್ಕೆಲ್ಲ ಸಂಗೀತ ಪಾರ್ಟಿಗೆಲ್ಲ ಹೋಗ್ತೀರಿ, ಅಂದರೆ ನೈಟ್ ಇರುತ್ತಲ್ಲ, ಸ್ಕೂಲ್ ಮುಗಿಸಿ ಅದನ್ನು ಮಾಡಿ ಆ ಥರ. ಏನಾದ್ರು ಸಿಗುತ್ತೆ ಅದರಲ್ಲಿ? ಹಾಂ, ಹೌದು. ಹ್ಯಾಪಿ ಅಂದರೆ ಖುಷಿನೂ ಸಿಗುತ್ತೆ, ಮತ್ತೆ ನಾವು ಹೋಗ್ತೇವಲ್ಲ ಅದು ನಮ್ದೊಂಥರ ಸೈಡ್ ಅಲ್ಲಿ ನಮ್ದು ಈ ತರ ಪಾಕೆಟ್ ಮನಿ. ಓಕೆ, ಅದರ ಜೊತೆಗೆ ಊಟ? ಅದೇ ಕೇಳಿದ್ ನಾನು, ಊಟ ಸಿಗುತ್ತೆ. ಓಕೆ, ನಿಮ್ಮ ವಾಯ್ಸ್ ಕೈಲಾಶ್ ಖೇರ್ನ ಹಾಗಿದೆ. ಹಾಡ್ತೀರಾ ನೀವು? ಇಲ್ಲ, ಸಿಂಗರ್ ಅಂದ್ರೆ ಇಂಟ್ರೆಸ್ಟ್ ಇದೆ ಹಾಡ್ಬೇಕಂತ, ಬಟ್ ನನ್ನ ವಾಯ್ಸಿಗೆ ಸೂಟ್ ಆಗಲ್ಲ ಅಂತ ಅನ್ಕೊಳ್ತೀನಿ. ಯಾರು ಹೇಳಿ? ಕೈಲಾಶ್ ಖೇರ್ನ ಬಗ್ಗೆ ಕೇಳಿದಿರಾ ನೀವು? ಗೊತ್ತಿಲ್ಲ. ಉಷಾ ಉತ್ತಪ್ನ ಬಗ್ಗೆ ಕೇಳಿದ್ದೀರಾ? ಗೊತ್ತಿಲ್ಲ. ಮತ್ತೆ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀರಿ. ಸೊ ಅವರ ಹಾಗೆ ವಾಯ್ಸ್ ಉಂಟು, ಸ್ವಲ್ಪ ಕೇಳಿ, ಇವತ್ತು ಗೂಗಲ್ ಮಾಡಿ ಸ್ವಲ್ಪ ಕೇಳಿ, ಮತ್ತೆ ಇದನ್ನು ಕೊಂಡೋಗಿ. ಥ್ಯಾಂಕ್ ಯು ಸರ್. ಬನ್ನಿ. ನಾನಿವತ್ತು ನೀವು ಮಾತಾಡಕ್ಕೆ ಕೊಡಲ್ಲ, ಯಾಕಂದರೆ ನನಗೆ ತುಂಬ ಖುಷಿಯಾಗಿದೆ. ಯಾಕೆ ಖುಷಿಯಾಗಿದೆ ಅಂತ ಹೇಳಿ ಅಲ್ಲ. ಸೊ ಇವತ್ತು ನನಗೆ ತುಂಬ ಖುಷಿಯಾಗಿದೆ. ಡೈಜಿ ವರ್ಡ್ ಅವರು ಒಂದು ಒಳ್ಳೆಯ ವೇದಿಕೆಯನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಪೀಚ್ ಕಾಂಪಿಟೇಷನಲ್ಲಿ ಸೆಲೆಕ್ಟ್ ಆಗಬೇಕಂತ ನನಗೆ ತುಂಬ ಆಸೆ ಇತ್ತು. ಸೊ ಬೆಳಗಿಂದ ಕಾಯ್ತಾ ಇದ್ದೆ. ಸೊ ಇವಾಗ ಸೆಲೆಕ್ಟ್ ಆಗಿದ್ದಕ್ಕೆ ತುಂಬ ಖುಷಿಯಾಗಿದೆ. ಅಲ್ಲ, ಇವರು ನಮ್ಮಿಂದ ಮೈಕ್ ಕಳ್ಕೊಳ್ಳುವ ಎಲ್ಲ ರೀತಿಯ ಲಕ್ಷಣಗಳನ್ನು ತೋರಿಸ್ತಿದ್ದೀರಾ. ಭಾಷಣ ಸ್ಪರ್ಧೆಯಲ್ಲಿ ನೀವೀಗ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ. ಸೊ ನೆಕ್ಸ್ಟ್ ಮತ್ತಷ್ಟು ರೌಂಡ್ಸ್ ಇದೆ, ಅದರಲ್ಲಾದರೂ ಅಷ್ಟನಕ್ಕಾದರೂ ನಾನು ಅದರಲ್ಲಿ ಜೀವನ ಮಾಡ್ತೇನೆ, ಆಯಿತಾ? ಓಕೆ, ಸೊ ಎನಿವೇಸ್ ನೀವು ಸೆಲೆಕ್ಟ್ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಆಡಿಷನ್ಸಿಂದ ಮುಂದಿನ ರೌಂಡ್ಸ್ಗೆ ಬಹಳಷ್ಟು ಪ್ರಿಪ್ರೇಷನ್ಸ್ಗಳು ಬೇಕಾಗ್ತದೆ. ಹಾಗೆ ನಿಮಗೆ ಜಡ್ಜಸ್ ಕೂಡ ಒಳ್ಳೆ ರೀತಿಯ ಕಾಂಪ್ಲಿಮೆಂಟ್ಸನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಯಿತು, ಯಾಕಂದರೆ ನಾನು ಕೂಡ ಇದಕ್ಕೆ ತುಂಬ ಟೈಮಿಂದ ಏನು ಪ್ರಿಪೇರ್ ಮಾಡ್ತಿರಲಿಲ್ಲ. ಸಡನ್ನಾಗಿ ಪ್ರಿಪೇರ್ ಮಾಡಿ ಒಂದು ಟಾಪಿಕ್ ಬಗ್ಗೆ ಮಾತಾಡಿದೆ, ಮತ್ತು ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ. ಸೊ ಎಷ್ಟು ಜನ ಮಕ್ಕಳಿದ್ರು, ಸೊ ಅವರಲ್ಲಿ ನಾನು ಕೂಡ ಒಬ್ಬಳು ಸೆಲೆಕ್ಟ್ ಆಗ್ತೇನೆ ಅನ್ನೋದಕ್ಕೆ ತುಂಬ ಖುಷಿ ಆಯಿತು. ಬಹಳಷ್ಟು ಜನ ಮಕ್ಕಳಿದ್ರು, ಅದರಲ್ಲಿ ಸೆಲೆಕ್ಟ್ ಆಗಿದ್ದವರು ತುಂಬ ಕಮ್ಮಿ ಇರ್ಬೋದು, ಆದರೆ ಸೆಲೆಕ್ಟ್ ಆದವರು ಬಹಳಷ್ಟು ನೈಪುಣ್ಯತೆನ ಹೊಂದಿದ್ದಾರೆ, ಒಳ್ಳೆಯ ಭಾಷಣ ಕಲಾವಿದರು ಕೂಡ ಆಗಿದ್ದಾರೆ. ಮತ್ತಷ್ಟು ರೌಂಡ್ಸ್ಗಳು ನಿಮಗೆ ಕಾಯ್ತಾ ಇದೆ. ಪ್ರಿಪ್ರೇಷನ್ಸನ್ನು ನೀವು ಚೆನ್ನಾಗಿ ಮಾಡ್ಕೊಂಡಿದ್ದೀರಾ, ಆದರೆ ಮತ್ತಷ್ಟು ಪ್ರಿಪ್ರೇಷನ್ಸ್ ಮುಂದಿನ ರೌಂಡ್ಸ್ಗೆ ಬೇಕಾಗ್ತದೆ. ಆ್ಯಂಡ್ ನಿಮ್ಮನ್ನು ನಾವು ಫೈನಲ್ಸಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೇವೆ. ಒಳ್ಳೆ ರೀತಿಯ ಪ್ರಿಪ್ರೇಷನ್ಸನ್ನು ಮಾಡಿ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. 100 ಮರ 100 ಸ್ವರ, ಒಂದೊಂದು ಅತಿ ಮಧುರ, ಬಂಧವಿರದ ಬಂಧುರ, ಸ್ವಚ್ಛಂದದ ಸುಂದರ ನಮ್ಮ ಈ ಪರಿಸರ. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ತೀರ್ಪುಗಾರರೇ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಇಂದು ಹಸಿರೇ ಉಸಿರು ಎಂಬ ವಿಷಯದ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ.
ಉಸಿರಿಗೆ ಹಸಿರು ಬೇಕು, ಹಸಿರಿಗೆ ಕಾಳಜಿ ಬೇಕು. ಕಾಡು ಬೆಳೆಸಿ ನಾಡು ಉಳಿಸಿ, ಅಳಿದರೆ ಕಾಡು ಅಳುವುದು ನಾಡು. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲಗಳ ಉಗ್ರಾಣ. ವನ್ಯಜೀವಿಗಳ ಆಶ್ರಯಧಾಮ, ಗಿಡಮೂಲಿಕೆಗಳ ರಸಧಾಮ. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗ ಯುಗದಿಂದ. ಕಾಡಿಲ್ಲದೆ ನಾಡಿಲ್ಲ, ಕಾಡುಗಳೇ ನಮ್ಮೊಡನಾಡಿಗಳು. ಈ ವಾಕ್ಯಗಳು ನಮಗೆ ಹಸಿರಿನ ಮಹತ್ವವನ್ನು ಸಾರುತ್ತದೆ. ಹಸಿರಿಲ್ಲದೆ ನಾವಿಲ್ಲ ಎಂದು ಸಾರಿ ಹೇಳುತ್ತದೆ. ಆದ್ದರಿಂದ ನಮ್ಮ ಹಿರಿಯರು ಗಿಡ ನೆಡಿ, ಗಿಡ ನೆಡಿ, ಮನೆಯ ಮುಂದೊಂದು ಗಿಡ ನೆಡಿ, ಮನೆಯ ಹಿಂದೊಂದು ಗಿಡ ನೆಡಿ ಎಂದು ಹೇಳುತ್ತಾ ಸುತ್ತಮುತ್ತಲೆಲ್ಲ ಗಿಡ ನೆಟ್ಟು ಈ ಪರಿಸರದಲ್ಲಿ ಹಸಿರಿನ ಸ್ವರ್ಗವನ್ನೇ ಸೃಷ್ಟಿಸಿದ್ದರು. ಈ ಸೌರಮಂಡಲದಲ್ಲಿ ಜೀವಿಗಳು ವಾಸಿಸಲು ಯೋಗ್ಯವಾದ ಗ್ರಹವೆಂದರೆ ಅದು ಭೂಮಿಯೊಂದೇ. ಈ ಭೂಮಿಯಲ್ಲಿ ಮಾನವನಲ್ಲದೆ ಅನೇಕ ಜೀವ ಸಂಕುಲಗಳು ವಾಸಿಸುತ್ತವೆ. ಅವಕ್ಕೆಲ್ಲ ಪ್ರಾಣವಾಯು ಆಮ್ಲಜನಕ, ಅದರ ಮೂಲ ಸಸ್ಯಗಳು ಅಂದರೆ ಹಸಿರು. ಆದ್ದರಿಂದ ನಮ್ಮ ಪೂರ್ವಿಕರು ನೆಲ, ಜಲ, ಕಾಡು ಒಳಗೊಂಡ ಪ್ರಕೃತಿಯನ್ನು ದೇವರೆಂದು ಪೂಜಿಸುತ್ತಿದ್ದರು. ಅದರೊಂದಿಗೆ ಬದುಕಿ ಬಾಳಿದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಆಧುನೀಕರಣ ಮತ್ತು ನಗರೀಕರಣದಿಂದಾಗಿ ಕಾಡುಗಳೆಲ್ಲ ಅಳಿದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಾಗಿವೆ. ಅಜ್ಜನ ಹೊಲ ಹೋಗಿ ಅಪ್ಪನ ಜಮೀನಾಗಿ ಈಗ ಮಗನ ಪ್ರಾಪರ್ಟಿಯಾಗಿ ಅದರಲ್ಲಿ ಅಪಾರ್ಟ್ಮೆಂಟ್ಗಳು ಎದ್ದು ನಿಂತಿವೆ. ಆಧುನಿಕತೆ ಮೈದಾಳಿದಂತೆ ಅರಣ್ಯ ಸಂಪತ್ತು ನಾಶವಾಯಿತು, ಕಾಡುಗಳು ಮರೆಯಾದವು, ಹಾಗೆ ಮನೆ ಎದುರಿನ ತೋಟಗಳು ಕಣ್ಮರೆಯಾದವು. ಅರಣ್ಯ ನಾಶಕ್ಕೆ ಕೇವಲ ನಗರೀಕರಣ ಮಾತ್ರ ಕಾರಣವಲ್ಲ. ಹೆಚ್ಚಿನ ಹಣ ನೀಡುವ ಬೆಳೆಗಾಗಿ ಅರಣ್ಯ ಸಂಪತ್ತು ನಾಶವಾಗುತ್ತಿದೆ. ಹಾಗಾಗಿ ಈಗಾಗಲೇ ದೊಡ್ಡ ದೊಡ್ಡ ನಗರದಲ್ಲಿ ಉಸಿರಾಡಲು ಶುದ್ಧ ಗಾಳಿ ಇಲ್ಲದೆ ಆಕ್ಸಿಜನ್ ಕ್ಯಾನ್ಗಳ ಮೊರೆ ಹೋಗುತ್ತಿದ್ದಾರೆ. ಕಾಡಿನ ನಾಶ ಹೀಗೆ ಮುಂದುವರೆದರೆ ಮನುಕುಲದ ಜೊತೆ ಇಡೀ ಜೀವಸಂಕುಲವೇ ನಾಶವಾಗುತ್ತದೆ. ಈ ಭೂಮಿಗೆ ಬೇರೆ ಯಾವುದೇ ಜೀವಿಗಳಿಂದ ಅಪಾಯವಿಲ್ಲ. ಅಪಾಯವಿರುವುದು ಅತಿ ಬುದ್ಧಿಜೀವಿ ಎನಿಸಿದ ಮಾನವನಿಂದ ಮಾತ್ರ. ಮಂಗಳನ ಅಂಗಳಕ್ಕೆ ಕಾಲಿಟ್ಟ ಮನುಷ್ಯ ಮಂಗಳನ ಇವತ್ತಿನ ಪರಿಸ್ಥಿತಿಗೆ ಹಸಿರು ಮನೆ ಪರಿಣಾಮ ಎಂದು ತಿಳಿದಿದ್ದರೂ ತನ್ನ ಮನೆಯ ಅಂಗಳದಲ್ಲಿ ಒಂದು ಗಿಡ ನೆಡಲಾರ, ನಾನೇಕೆ ನೆಡಲಿ ಎಂಬ ಅಹಂಕಾರವು ಈ ಬುದ್ಧಿಜೀವಿಯದು. ಮಾನವನ ಸ್ವಾರ್ಥ ಮತ್ತು ಲಾಲಸೆಯಿಂದ ಇಡೀ ಜೀವ ಸಂಕುಲವೇ ಪ್ರಾಣವಾಯುಗಾಗಿ ಹೋರಾಡುತ್ತಿದೆ. ಉಸಿರು ನೀಡುವ ಮರಗಳನ್ನು ಕಡಿದು ಅದು ನೀಡುವ ಉಸಿರಿಲ್ಲದೆ ತಮ್ಮ ಉಸಿರನ್ನು ಚೆಲ್ಲುತ್ತಿದೆ. ಮಾನವನ ಸ್ವಾರ್ಥ ಮತ್ತು ಲಾಲಸೆಯಿಂದ ಇಡೀ ಜೀವ ಸಂಕುಲವೇ ಪ್ರಾಣವಾಯುಗಾಗಿ ಹೋರಾಡುತ್ತಿದೆ. ನೆನಪಿಡಿ, ಮನುಷ್ಯನಂದು ಈ ಭೂಮಿಯ ಮೇಲಿನ 1 ಮಿಲಿಯನ್ ಸಂತತಿಗಳಲ್ಲಿ ಒಂದು ಸಂತತಿ ಮಾತ್ರ. ಇರುವುದೊಂದೇ ಭೂಮಿ. ಈ ಭೂಮಿಯನ್ನು ನಾಳಿನ ಪೀಳಿಗೆಗೆ ಸಂರಕ್ಷಿಸೋಣ. ನೆಲ, ಜಲ, ಕಾಡು ಒಳಗೊಂಡ ಪ್ರಕೃತಿಯನ್ನು ಬಳಸೋಣ, ಹಾಗೆ ಮುಂದಿನ ಪೀಳಿಗೆಗೆ ಉಳಿಸೋಣ. ಬಳಸಿ ಅಳಿಸುವ ಸಂಸ್ಕೃತಿ ನಮ್ಮದಲ್ಲ, ಬಳಸಿ ಉಳಿಸುವ ಸಂಸ್ಕೃತಿ ನಮ್ಮದು. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸೆ. ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ಆದ್ದರಿಂದ ನಮ್ಮೆಲ್ಲರನ್ನು ಹೊತ್ತ ಭೂಮಿಯಲ್ಲಿ ಹಸಿರಿನ ಸ್ವರ್ಗವನ್ನು ಸೃಷ್ಟಿಸೋಣ. ಕೇವಲ ಜೂನ್ 5 ಪರಿಸರ ದಿನಾಚರಣೆ ಎಂದು ಮಾತ್ರ ಗಿಡ ನೆಟ್ಟರೆ ಸಾಲದು. ಗಿಡ ನೆಟ್ಟು ದಿನವೂ ಅದರ ಪೋಷಣೆ ಪಾಲನೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳಾದ ನಾವು ಗಿಡ ನೆಟ್ಟು ಪರಿಸರವನ್ನು ಹಸಿರಾಗಿಸೋಣ ಎಂದು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಹಾಯ್ ಆರಾಧ್ಯ. ಹಾಯ್. ಹೇಗಾಯ್ತು ನಿಮ್ಮ ಸ್ಪೀಚ್? ನನ್ನ ಮಟ್ಟಿಗೆ ಒಳ್ಳೆದಾಯ್ತು. ನಿಮ್ಮ 2 ಕೈಗಳ ಮಧ್ಯೆ ಲವ್ ಉಂಟಾ? ಅದನ್ನ ಹಾಗೆ ಇಟ್ಕೊಂಡಿದ್ದೀರಿ ಫುಲ್ ಸ್ಪೀಚ್ಗೆ? ಓಕೆ, ಕೈ ಬಿಡಿ ಆಯ್ತಾ, ಹಾಗೆ ಇಟ್ಕೊಳ್ಬೇಡಿ. ಮತ್ತೆ ಕೈಯನ್ನು ನೀವು ಯೂಸ್ ಮಾಡಿದ್ರಿ ಒಳ್ಳೆ ರೀತಿಯಲ್ಲಿ, ಬಟ್ ತುಂಬಾ ಹೊತ್ತು ಕೈ ಹಾಗೆ ಇತ್ತು. ಓಕೆ, ಅದರ ಬಗ್ಗೆ ಒಂದು ಫೋಕಸ್ ಮಾಡಿ. ಮತ್ತೆ ಐ ಕಾಂಟ್ಯಾಕ್ಟ್ ಬಗ್ಗೆ ವರ್ಕ್ ಮಾಡಿ. ನೀವು ಎಲ್ಲಿ ನೋಡ್ತಿದ್ರಿ ಸ್ಪೀಚ್ ಮಾಡುವಾಗ? ನನ್ನ ನೋಡ್ಲಿಲ್ಲ ನೀವು? ನನ್ನನ್ನು ಕೂಡ ನೋಡ್ಲಿಲ್ಲ. ನೀವು ಕೆಳಗೆ ನೋಡ್ತಿದ್ರಿ, ಮೇಲೆ ನೋಡ್ತಿದ್ರಿ, ಸ್ವಲ್ಪ ಫ್ಲಕ್ಚುಯೇಟ್, ಅದು ಸ್ವಲ್ಪ ಭಯ ಆದಾಗ ಆ ರೀತಿ ಆಗ್ತದೆ. ಬಟ್ ನೀವು ಯಾರನ್ನಾದ್ರೂ ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಲಿಕ್ಕೆ ಹವ್ಯಾಸ ಮಾಡಿ, ಉಳಿದದೆಲ್ಲ ಚಂದ ಇದೆ. ಓಕೆ ಓಕೆ, ರಿಲೇಟೆಡ್ ಟು ಪೊಲಿಟಿಕ್ಸ್ ನಿಮ್ಗೆ ಇಂಟ್ರೆಸ್ಟ್ ಇದೆ? ಸ್ವಲ್ಪ ಇಂಟ್ರೆಸ್ಟ್ ಇದೆ, ಯಾಕಂದ್ರೆ ಮನೇಲಿ ಎಲ್ಲರೂ ಸ್ವಲ್ಪ ಹೇಳ್ತಾರೆ. ಏನು ಹೇಳ್ತಾರೆ? ಅಂದ್ರೆ ನಂಗೆ ಜಾಸ್ತಿ ಅದ್ರ ಬಗ್ಗೆ ಗೊತ್ತಿಲ್ಲ, ಅಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ. ಪೊಲಿಟಿಷಿಯನ್ ಆಗ್ಬೇಕೆಂಬ ಆಸೆ ಉಂಟಾ? ಇಲ್ಲ. ಪೊಲಿಟಿಷಿಯನ್ ಏನಾಗ್ಬೇಕಂತ ಆಸೆ ಇದೆ? ನಂಗೆ ಒಂದು ಡಾಕ್ಟರ್ ಆಗಬೇಕು, ಅದರೊಟ್ಟಿಗೆ ನಂಗೆ ಸಮಾಜ ಸೇವೆ ಮಾಡ್ಬೇಕಂತ ಹೇಳಿ ಆಸೆ ಉಂಟು. ಓಕೆ, ನಿನ್ನ ಹತ್ರ ಯಾವ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಇದೆ ಅಂತ ಹೇಳಿದರೆ ಯು ಆರ್ ರಿಯಲಿ ರೀಡಿಂಗ್ ದ ಬುಕ್ಸ್ ಆ್ಯಂಡ್ ರಿಯಲಿ ಒಬ್ಸರ್ವಿಂಗ್ ದ ಮೀಡಿಯಾ. ಸೊ ದಟ್ಸ್ ವೈ ಐ ವಾಸ್ ಟೆಸ್ಟಿಂಗ್. ನಾನು ಸುತ್ತು ಬಳಸಿ ಎಲ್ಲ ಪ್ರಶ್ನೆ ಕೇಳೋದು ಎಂತ ಗೊತ್ತುಂಟಾ, ನಿಮಗೆ ಏನಾದರೂ ಗೊತ್ತುಂಟಾ ಅಥವಾ ಯಾರೋ ಬರೆದು ಕೊಟ್ಟದ್ದು ಬಾಯಾಟ ಮಾಡಿ ಹೇಳ್ತೀಯಾ ಅಂತ ಹೇಳಿ. ಓಕೆ, ಸೊ ಏನು ಮಾಡುವ ಸರ್?
ನಿಮ್ಮನ್ನು ನೋಡಲಿಲ್ಲ ಅಂತ ಹೇಳ್ತೀರಿ? ಅವಳ ಹತ್ರ ಕೇಳುವ, ಏನು ಮಾಡುವ? ನಿಮ್ಮ ಇಷ್ಟ ಸರ್, ನಿಮ್ಗೆ ನಾನು ಇಷ್ಟ ಆದರೆ ನೀವು ಮಾಡಿ. ನನಗಂತೂ ಇಷ್ಟ, ನಾ ಮೊದಲು ಹೇಳಿದ್ದು. ಆಯ್ತು ಸರ್, ಆಯ್ತು, ನೀವೇ ಹಾಕಿ ಸರ್. ಅಲ್ಲ, ಮಾಲೆ ನೀವೇ ಹಾಕಿ. ಬನ್ನಿ. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ಅಭಿವ್ಯಕ್ತದಲ್ಲಿ ಸೆಲೆಕ್ಷನ್ ಆಗಿದ್ದೀರಾ ಆಡಿಷನ್ ರೌಂಡಿಂದ. ಸೊ ಮುಂಬರುವ ಬಹಳಷ್ಟು ರೌಂಡ್ಸ್ಗಳು ನಿಮಗೋಸ್ಕರ ಕಾಯ್ತಾ ಇದೆ. ಹೇಗೆ ಅನಿಸಿತು ಇದು ಕ್ಯಾಮ್ರಾವನ್ನು ಫೇಸ್ ಮಾಡ್ಕೊಂಡು ಮಾತಾಡಬೇಕು ಅಂದರೆ? ಯಾಕಂದರೆ ಸ್ಕೂಲಲ್ಲಿ ನೀವು ಮಾತಾಡಬೇಕಾದ್ರೆ ಕ್ಯಾಮ್ರಾ ಇರೋದಿಲ್ಲ, ಸೀದಾ ಟೀಚರ್ಸನ್ನು ನೋಡ್ಕೊಂಡು ಮಾತಾಡ್ತೀರಾ. ಇಲ್ಲಿ ನೀವು ಕ್ಯಾಮ್ರಾವನ್ನು ಫೇಸ್ ಮಾಡಬೇಕಿತ್ತು. ಹೇಗೆ ಅನಿಸಿತು ನಿಮಗೆ? ಫಸ್ಟಿಗೆ ಸ್ವಲ್ಪ ಹೆದರಿಕೆ ಆಯಿತು, ನಂತರ ಸ್ವಲ್ಪ ಸರಿ ಆಯಿತು. ಓಕೆ, ಜಡ್ಜಸ್ ಕೂಡ ಒಳ್ಳೆ ರೀತಿಯ ಕಮೆಂಟ್ಸನ್ನು ಕೊಟ್ಟರು. ಸೊ ಕಮೆಂಟ್ಸ್ನ ಬಗ್ಗೆ ಏನು ಹೇಳ್ತೀರಾ? ಖುಷಿ ಆಯಿತು. ಸೊ ಏನು ತಪ್ಪಿದ್ರು ಅವ್ರು ಹೇಳಿದ್ರು ಖುಷಿ ಆಯಿತು ನಿಮಗೆ? ಯಾಕಂದರೆ ನಾನು ಮುಂದೆ ಸರಿ ಮಾಡ್ಕೊಳ್ಬೇಕು. ಓಕೆ, ಸೊ ಯಾವುದೇ ತಪ್ಪಿದ್ರು ಅದನ್ನು ಮುಂದೆ ಸರಿ ಮಾಡಿಸ್ಕೊಂಡು ಮತ್ತಷ್ಟು ಪ್ರಿಪ್ರೇಷನ್ಸ್ಗಳು ಬೇಕಾಗಿರ್ತದೆ. ಯಾಕೆಂದರೆ ಮತ್ತಷ್ಟು ವಿಭಿನ್ನವಾಗಿರುವಂತಹ ರೌಂಡ್ಸ್ಗಳು ಇರ್ತದೆ. ಈ ಎಲ್ಲ ರೌಂಡ್ಸ್ಗೆ ಪ್ರಿಪ್ರೇಷನ್ಸನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ನಿಮಗೆ. ತೀರ್ಪುಗಾರರ ತೀರ್ಮಾನ ನಮ್ಮ ಪ್ರತಿಭಾನ್ವಿತ ವಾಕ್ಚಾತುರ್ಯದ ವಿದ್ಯಾರ್ಥಿಗಳಿಗೆ ಸಮ್ಮಾನ. ವೇಟಿಂಗ್ ಲಿಸ್ಟ್ ನಲ್ಲಿರುವವರಿಗೆ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ನೇರವಾಗಿ ಮುಂದಿನ ಹಂತಕ್ಕೆ ಆಯ್ಕೆಯಾಗಿರುವ ಸ್ಪರ್ಧಾಳುಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇಲ್ಲಿಗೆ ನಮ್ಮ ಇಂದಿನ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24x7.